ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ತಂಗಡಿ ತಾಲೂಕು ಆಲಡ್ಕದ ಶ್ಯಾಮ್ ಸುಂದರ್ ಭಟ್ ಅವರು ಸಣ್ಣ ಹಿಡುವಳಿಯನ್ನು ಹೊಂದಿದ್ದು ಜೇನು ಕೃಷಿಯನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಜೇನು ಕೃಷಿಯಲ್ಲಿ ಮೌಲ್ಯವರ್ಧನೆಯ ಕಡೆಗೆ ಹೆಚ್ಚಿನ ಗಮನವನ್ನು ಇಡ್ತಾ ಇದ್ದಾರೆ. ಹಾಗೆಯೇ ಅವರ ಆನ್ಲೈನ್ ವ್ಯವಹಾರಗಳು ಕೂಡ ಈಗ ಬೇರೆ ಬೇರೆ ರೀತಿಯ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಏನು ಕರಿತೇವೆ ಅದರಲ್ಲಿ ಇದೆ. ಮುಖ್ಯವಾಗಿ ಅವರ ಜೇನು ಕೃಷಿಯ ಅನುಭವದ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ. ಶ್ಯಾಮ್ ಸುಂದರ್ ಭಟ್ರೆ, ಈ ಜೇನು ಕೃಷಿಯನ್ನು ನೀವು ಪ್ರಾರಂಭ ಮಾಡಿದ್ದು ಯಾಕೆ? ಅಂದರೆ ನನ್ನ ತಂದೆಯವರು ತೀರ್ಕೊಂಡ್ರು 2017ರಲ್ಲಿ. ಆವಾಗ ನಾನು ಪೌರೋಹಿತ್ಯ ಮಾಡ್ತಾ ಇದ್ದೆ. ಆಗಷ್ಟೇ ಮದುವೆಯಾಗಿ ಒಂದು 2-3 ವರ್ಷ ಆಗಿತ್ತು. ಮಗು ಸಣ್ಣ ಇದ್ದ, ತಾಯಿ ವಯಸ್ಸಾದವರಿದ್ದರು. ಅಂದರೆ ನಮ್ಮದು ಸಣ್ಣ ಹಿಡುವಳಿ ಆದ ಕಾರಣ ನಮಗೆ ಉಪ ಉತ್ಪನ್ನ ಬೇಕೇ ಬೇಕು. ಇವತ್ತಿನ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತಿದೆ, ಅಡಿಕೆಯ ಏರಿಳಿತಗಳು. ಮತ್ತು ಸಣ್ಣ ಹಿಡುವಳಿ ಆದ ಕಾರಣ ನಮಗೆ ಏನಾದರೂ ಒಂದು ಉಪ ಉತ್ಪತ್ತಿ ಬೇಕು ಅನ್ನುವಾಗ ಅತಿ ಶೀಘ್ರವಾಗಿ ನಮಗೆ ಈ ವರ್ಷ ಹಾಕಿದಂತಹ ಹಣದ 1/4 ಭಾಗವಾದರೂ ಕೂಡ ನಮಗೆ ವಾಪಸ್ ಬರುವಂಥದ್ದು ಯಾವುದು ಅಂತ ಇದ್ದರೆ ಅದು ಒಂದು ಜೇನು ಕೃಷಿಯಲ್ಲಿ. ಹಾಗಾಗಿ ನನಗೆ ಜೇನು ಕೃಷಿಯ ಆಸಕ್ತಿ ಹುಟ್ಟಿತು. ಹಿಂದೇನು ನಾನು ಅದನ್ನು ಅಧ್ಯಯನ ಮಾಡಿ ಅಥವಾ ಹಿಂದೆ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಪಟ್ಟವನಲ್ಲ. ಆದರೆ ಈಗಿನ ಹೊಸ ಟೆಕ್ನಾಲಜಿಯ ಮುಖಾಂತರ, ಅಂದರೆ ಯೂಟ್ಯೂಬ್ ಇರ್ಬೋದು, ಇದರ ಮುಖಾಂತರ ಹೆಚ್ಚು ಅಧ್ಯಯನವನ್ನು ಮಾಡಿ ಆಮೇಲೆ 2017ಕ್ಕಾಗುವಾಗ ನಾನು ಪ್ರಾರಂಭದಲ್ಲಿ ಒಂದು 2 ಪೆಟ್ಟಿಗೆಗಳನ್ನು ಪ್ರಾರಂಭಿಸಿದೆ. ಸರಿ, ಈಗ ಇದಕ್ಕೆ ಗುರುಗಳಿಲ್ವ ನಿಮಗೆ? ಇಲ್ಲ, ನನಗೆ ನೇರವಾಗಿ ಇದಕ್ಕೆ ಗುರುಗಳು ಅಂತ ಇಲ್ಲ. ಆದರೆ ಆದ ನಂತರ 2022ರಲ್ಲಿ ನಾನು ರೂಟ್ ಸೆಟ್ನಲ್ಲಿ ಪ್ರಯತ್ನ ಪಟ್ಟೆ ಟ್ರೈನಿಂಗಿಗೆ ಅಂತ. ಯಾಕೆಂದರೆ ನಮಗೊಂದು ಸರ್ಟಿಫಿಕೇಟ್ ಬೇಕು ಎನ್ನುವ ಉದ್ದೇಶಕ್ಕೆ ಬೇಕಾಗಿ ಅಷ್ಟೇ. ಆವಾಗಲೇ ನಂದು ಎಸ್ಟಾಬ್ಲಿಷ್ ಎಷ್ಟು ಬೇಕೋ ಅಷ್ಟು ಸಾಮಾನ್ಯ ಆಗಿತ್ತು. ಸರಿ, ಈಗ ಪ್ರಾರಂಭದಲ್ಲಿ 2 ಪೆಟ್ಟಿಗೆಯಿಂದ ಪ್ರಾರಂಭ ಮಾಡಿದ್ರಿ. 2 ಪೆಟ್ಟಿಗೆಯನ್ನು ಪ್ರಾರಂಭ ಮಾಡುವಾಗ ನಿಮಗೆ ಅದರಲ್ಲಿ ಬೇಗ ಅದು ಹೊಂದಿಕೊಂಡಿತ್ತ ಅಥವಾ ಏನಾದರೂ ತೊಂದರೆ ಬಂತ? ಇಲ್ಲ, ಸಾಮಾನ್ಯವಾಗಿ ಹೇಗೆ ಅಂದರೆ ಎಲ್ರಿಗೂ ನನಗೆ ಕೊಡುವಾಗಲೂ ಕೂಡ ನನ್ನ ಒಬ್ಬರು ಅಜು ಅಂತ ಹೇಳುವಂಥವ್ರು ನಮಗೆ ಫಸ್ಟಿಗೆ ನನಗೆ ಅದರ ಕುಟುಂಬವನ್ನು ಕೊಟ್ಟವರು. ಮೊಟ್ಟ ಮೊದಲ ಬಾದರಿಗೆ ನಾನು ತಗೊಂಡದ್ದು ಮೇ ತಿಂಗಳಲ್ಲಿ ಆಗಿತ್ತು. ಅವರು ಕೊಡುವಾಗಲೇ ಹೇಳಿದರು, ನೀವು ತಗೊಳ್ಳುವ ಸಮಯವೂ ಅಲ್ಲ, ಕಲಿಯುವ ಸಮಯವೂ ಅಲ್ಲ, ನಿಮಗೆ ಅದರ ಬಗ್ಗೆ ಯಾವ ಅಧ್ಯಯನವೂ ಆಗಿಲ್ಲ, ಕಷ್ಟ ಇದೆ ಅಂತ. ಆದರೆ ನಾನು ಹೇಳಿದೆ, ನೀವು ನನಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಬನ್ನಿ, ಖಂಡಿತವಾಗಿಯೂ ಕೂಡ ನನ್ನಿಂದ ಆಗುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ ಅಂತ ಒಂದು ಛಲ ಇತ್ತು. ಯಾಕೆಂದರೆ ನನಗೆ ಬೇರೆ ಒಂದು ಉತ್ಪನ್ನದ ದಾರಿ ಬೇಕು, ನಮಗೆ ಬೇರೆ ದಾರಿ ಗೊತ್ತಿಲ್ಲ ಕೃಷಿ ಬಿಟ್ಟರೆ. ಹಾಗಾಗಿ ಅಂದರೆ ಹಿಂದೆ ಪೌರೋಹಿತ್ಯ ಮಾಡ್ತಾ ಇದ್ದೆ, ಆ ದಾರಿಯು ಗೊತ್ತಿತ್ತು, ಆಮೇಲೆ ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನೋ ಒಂದು ನಮಗೆ ಛಲ ಬೇಕು. ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡ್ತಾ ಆ ಮೇ ತಿಂಗಳಲ್ಲಿ ತಗೊಂಡ ಕಾರಣ ಒಂದು ಲಾಭವೂ ಹೌದು. ಏನು ಅಂದ್ರೆ ನನಗೆ ಅಧ್ಯಯನಕ್ಕೆ ಹೆಚ್ಚು ಅವಕಾಶ ಸಿಕ್ತು, ಸಮಯಗಳು ಸಿಕ್ತು. ಅವಾಗ ನಾನು ಏನು ಕಷ್ಟ ಆಯಿತು, ಏನು ಸಮಸ್ಯೆ ಆಯಿತು, ಯಾವಾಗ ಏನು ಅದಕ್ಕೆ ಕೊಡಬೇಕಿತ್ತು ಆಹಾರಗಳನ್ನು, ಅಂದರೆ ಮಳೆಗಾಲದಲ್ಲಿ ನಿರ್ವಹಣೆ ಮಾಡುವಂಥ ಪದ್ಧತಿಯನ್ನು, ಇದನ್ನೆಲ್ಲವನ್ನು ಕೂಡ ಅವರ ಹತ್ರ ಕೇಳ್ತಾ ಬಂದೆ. ಆ ಮುಖಾಂತರ ನಾನು ಅದನ್ನು ಮುಂದುವರಿಸಿದೆ. ಈಗ ನೀವು ಮೊದಲು ಪ್ರಾರಂಭ ಮಾಡುವಾಗಿನ ವಿಷಯದ ಬಗ್ಗೆ ಬಂದರೆ, ಈ ಜೇನು ಪೆಟ್ಟಿಗೆಯನ್ನು ನಾವು ಶುರುವಿಗೆ ಪ್ರಾರಂಭ ಮಾಡುವುದಿದ್ರೆ ಯಾವಾಗ ಮಾಡಬೇಕು? ಪ್ರಾರಂಭದ ನಿಜವಾದ ಸಮಯ ಯಾವುದು ಅಂತ ಕೇಳಿದರೆ ಅಕ್ಟೋಬರ್-ನವೆಂಬರ್ ಕಾಲದಲ್ಲಿ ನಾವು ಜೇನು ಕುಟುಂಬಗಳನ್ನು ಪ್ರಾರಂಭಿಸಬೇಕು. ಸರಿಯಾದ ಸಮಯ ಅದು. ಅಂದರೆ ಹೊಸತಾಗಿ ಜೇನು ಕುಟುಂಬ ಇರಬೇಕದು, ಹೊಸ ರಾಣಿಯಾಗಿರಬೇಕು. ಹಾಗಾಗಿ ಅದು ಏನಾಗ್ತದೆ ಅಂದರೆ ಹವಾಮಾನಕ್ಕೆ ಅನುಗುಣವಾಗಿ ಜನವರಿ ಮಧ್ಯಭಾಗದಿಂದ ನಂತರ ನಮಗೆ ಜೇನು ಪಡೀಲಿಕ್ಕೆ ಸಿಗ್ತದೆ, ಜೇನು ಕೊಯ್ಲಿಗೆ ಅವಕಾಶಗಳು ಸಿಗ್ತದೆ. ಆವಾಗ 3 ತಿಂಗಳ ಹಿಂದೆಯೇ ನಾವು ಅದನ್ನು ತಯಾರು ಮಾಡಿ ಇಟ್ಟುಕೊಂಡ್ರೆ ಡಿಸೆಂಬರ್ ಕೊನೆಗಾಗುವಾಗ ನಮ್ಮ ಕುಟುಂಬ, ನಮ್ಮ ಜೇನು ಪೆಟ್ಟಿಗೆಯ ಕೆಳಗಿನ ಭಾಗ, ಬ್ರೂಡುವಿನ ಭಾಗ ತುಂಬ ಆಗಿರ್ತದೆ, ಅಂದರೆ ಕುಟುಂಬ ಫುಲ್ ಆಗಿರ್ತದೆ. ಆವಾಗ ಜನವರಿ ಮಧ್ಯಭಾಗ ನಮ್ಮಲ್ಲಿ ಒಳ್ಳೆಯ ಮಕರಂದದ ಸಮಯ, ಪ್ರಾರಂಭದ ಸಮಯ. ಹಾಗಾಗಿ ಆ ಸಮಯದಲ್ಲಿ ನಮಗೆ ಹೆಚ್ಚು ಜೇನನ್ನು ಪಡೀಲಿಕ್ಕೆ ಅಥವಾ ಜೇನು ಕುಟುಂಬ ವೃದ್ಧಿಯಾಗಿ ಜೇನನ್ನು ಪಡೀಲಿಕ್ಕೆ ಅವಕಾಶಗಳು ಸಿಗ್ತದೆ. ಹಾಗಾಗಿ ನಾವು ಅಕಾಲದಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟರೆ ನಮಗೆ ಜೇನು ಸಿಗದೇ ಇರ್ಬೋದು, ಅಥವಾ ಪಾಲನೆಯಲ್ಲಿ ವ್ಯತ್ಯಾಸ ಆಗ್ಬೋದು, ಅಥವಾ ಜೇನು ಕುಟುಂಬವೇ ಅಕಾಲದಲ್ಲಿದ್ದರೆ ಆಹಾರಗಳು ಕಡಿಮೆಯಾಗಿ ಕೊರತೆಯಾಗಿ ಅವುಗಳಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ನನ್ನ ಅನುಭವದ ಪ್ರಕಾರ ಹೇಳ್ತಿದ್ರೆ ಸಾಮಾನ್ಯ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನ ಒಳಗಾಗಿಯೇ ನಾವು ಜೇನು ಕುಟುಂಬವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಈಗ ಮೇಯಲ್ಲಿ ಪ್ರಾರಂಭ ಮಾಡಿದರೆ ಏನು ತೊಂದರೆಗಳು ಬರ್ತವೆ? ಒಂದು ಏನು ಅಂದರೆ ಹೊಸತಾಗಿ ಪ್ರಾರಂಭ ಮಾಡುವವನಿಗೆ ಹೇಳಿದ್ದು, ಮೇಯಲ್ಲಿ ಪ್ರಾರಂಭ ಮಾಡೋದಂದ್ರೆ ಅವನಿಗೆ ಹಿಂದಿನ ಅನುಭವಗಳು ಕಡಿಮೆ ಆಗಿರ್ತದೆ. ಅಂದರೆ ಜೇನು ಕೊಯ್ಲಿನ ಕಾಲ ಅಂದ್ರೆ ಏನು, ಅಲ್ಲಿ ಏನೇನು ಮಾಡಬೇಕು, ಜೇನು ಕೊಯ್ಲಿನ ಪ್ರಾರಂಭ ಕಾಲದಲ್ಲಿ ಸಹಜವಾಗಿ ಜೇನು ಕುಟುಂಬಗಳು ಪಾಲಾಗುವ ಕಾಲ ಅಂತ ಇರ್ತದೆ, ಆ ಕಾಲದಲ್ಲಿ ಏನು ಮಾಡಬೇಕು, ಇದೆಲ್ಲ 1 ವರ್ಷ ಮುಂದೆ ಹೋಯ್ತು ನಮ್ಮ ಅಧ್ಯಯನಕ್ಕೆ. ಪಾಠವನ್ನು ಕಲಿಯುವುದು ಬೇರೆ, ಸ್ವತಃ ಮಾಡುವುದು ಬೇರೆ. ಆ ಮಾಡಿ ಕಲಿಯುವಂತಹ ವಿಧಾನದಲ್ಲಿ ಸ್ವಲ್ಪ ಹಿಂದೆ ಹೋಗ್ತೇವೆ. ಜೇನು ಮೇ ತಿಂಗಳಲ್ಲಿ ಏನು ಅಂದ್ರೆ ನಮಗೆ ಕುಟುಂಬಕ್ಕೆ ನಾವು ಹಣ ಕೊಟ್ಟು ತಂದು ಇಟ್ಟಿರ್ತೇವೆ, ಅದನ್ನು ಮಳೆಗಾಲದಲ್ಲಿ ಸರಿಯಾಗಿ ಪಾಲನೆ ಮಾಡದಿದ್ರೆ, ಮಳೆ ನೀರು ಬಿದ್ದರೆ ಅಥವಾ ರೋಗ ರುಜಿನಗಳು ಬರುವಂತದ್ದು ಮಳೆಗಾಲ
ಮಳೆಗಾಲದಲ್ಲಿ ಬೇಗ. ಅವಾಗ ನಾವು ಅದರ ಬಗ್ಗೆ ಸರಿಯಾಗಿ ಅಧ್ಯಯನ ಇಲ್ಲ ಅಂತಾದ್ರೆ ಆ ಕುಟುಂಬ ನಾಶವಾಗಿ ನಮಗೆ ಅದರಲ್ಲಿರುವಂತಹ ಆ ಒಂದು ರೀತಿಯ ಮಮಕಾರ ಇರ್ತದಲ್ಲ, ಅಥವಾ ಒಂದು ಮಾಡಬೇಕು ಎನ್ನುವ ಛಲ ಕಳೆದು ಹೋಗ್ಬೋದು ಅಂತ. ಅವಾಗ ಏನಾಗ್ತದೆ, ಇದು ಜೇನು ಕೃಷಿ ನಮಗೆ ಸಾಧ್ಯವಿಲ್ಲದ ಮಾತು ಎನ್ನುವಂತಹ ಮಾತು ಬರ್ಬೋದು ಎನ್ನುವ ಉದ್ದೇಶ ಒಂದು. ಇನ್ನೊಂದೇನು ಅಂದ್ರೆ, ಮೇ ತಿಂಗಳ ನಂತರ ನಮಗೆ ಆ ವರ್ಷದ ಜೇನು ಬೇಕು ಅಂತಾದ್ರೆ ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕು, ಕನಿಷ್ಠ ಪಕ್ಷ 6 ರಿಂದ 8 ತಿಂಗಳು ಕಾಯ್ಬೇಕು, ಬರೇ ಜೇನಿನ ಉದ್ದೇಶಕ್ಕಾದ್ರೆ. ಅಥವಾ ಬೇರೆ ಉದ್ದೇಶಕ್ಕಾದ್ರೂ ನಾವು, ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚು ಜೇನು ಕೃಷಿ ಅಂದ್ರೆ ನಮ್ಮ ಈ ಪರಿಸರದಲ್ಲಿ ಮಳೆಯೇ ಹೆಚ್ಚಿರುವ ಕಾರಣ ಜೇನು ಕುಟುಂಬಗಳು ಹೆಚ್ಚಾಗಿ ಪರಾಗಕ್ಕಾಗಿ ಹೊರಗೆ ಹೋಗುವುದು ಬಹಳ ಕಡಿಮೆ. ಹೋಗ್ತವೆ, ಇಲ್ಲ ಅಂತಿಲ್ಲ, ಅವುಗಳು ನಿಂತವುಗಳಲ್ಲ. ಯಾವತ್ತೂ ಕೂಡ ಮನುಷ್ಯರಾಗೆ ಅವುಗಳು ಒಂದೇ ಕಡೆಯಲ್ಲಿ ನಿಲ್ಲುವವರಲ್ಲ. ಬೆಳಗಿನ ಜಾವ 5:30 ಆಗಬೇಕಾದ್ರೆ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಸಾಯಂಕಾಲ ಸೂರ್ಯಾಸ್ತಮಾನ ಆಗುವ ಭಾಗವೂ ಕೂಡ ಅವು ಕೆಲಸಗಳನ್ನು ಮಾಡ್ತವೆ. ಹಾಗಾಗಿ ಸೋಮಾರಿಗಳಲ್ಲ ಅವರು. ಕಲಿಯುವ ವಿಚಾರಗಳನ್ನು ನೋಡ್ತಿದ್ರೆ ಮೇ ತಿಂಗಳು ಅಷ್ಟು ಒಳ್ಳೆಯ ಕಾಲ ಅಲ್ಲ ಅಂತ ಅಷ್ಟೇ, ಬೇರೆ ವಿಚಾರದಲ್ಲಿ ಒಳ್ಳೆಯದೇ. ಈಗ ಜೇನು ಪೆಟ್ಟಿಗೆಯನ್ನು ಪ್ರಾರಂಭಕ್ಕೆ ನಾವು ಇಡುವುದಿದ್ರೆ ನಾವು ಯಾವ ಥರ ಯೋಚನೆ ಮಾಡಬೇಕಾಗ್ತದೆ? ಈಗ ಬರೇ ಜೇನಿಗಾಗಿ ನಾವು ಜೇನು ಕುಟುಂಬವನ್ನು ಸಾಕುವಂಥದ್ದಲ್ಲ, ಅದು ಒಂದು ಉತ್ಪನ್ನ. ನಮಗೆ ಪ್ರಧಾನವಾಗಿ ಏನು ಅಂದರೆ, ಜೇನು ಕೃಷಿಯ ಉದ್ದೇಶ ಏನು ಅಂದರೆ ಪರಾಗಸ್ಪರ್ಶವೇ ಪ್ರಧಾನವಾದಂಥದ್ದು. ಇವತ್ತಿಗೂ ಕೂಡ ವಿಜ್ಞಾನಿಗಳು ಹೇಳುವಂಥದ್ದೇನು ಅಂದರೆ, ಜೇನು ಮತ್ತು ಇತರ ಅಂತಹದೇ ಪ್ರಭೇದದ ಇವುಗಳು ಇಲ್ಲದಿದ್ದರೆ ನಮಗೆ ಆಹಾರದ ಕೊರತೆಗಳು ಆಗ್ಬೋದು ಅಂತ. ಹಾಗಾಗಿ ಒಂದು ಪ್ರಧಾನವಾಗಿ ಏನು ಅಂದರೆ, ನಮಗೆ ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಕಾಳು ಮೆಣಸು ಇರ್ಬೋದು, ತೋಟಗಾರಿಕೆಯ ಬೆಳೆಗಳಾಗಿತ್ತು ಅಥವಾ ಕೃಷಿ ತರಕಾರಿಗಳಿರ್ಬೋದು, ಹಣ್ಣು ಹೂವು, ಹೀಗೆ ಎಲ್ಲದರಲ್ಲಿಯೂ ಕೂಡ ನಮಗೆ ಪರಾಗಸ್ಪರ್ಶಕ್ಕೆ ಜೇನು ಕುಟುಂಬಗಳು ಬೇಕು. ಅದಕ್ಕಾಗಿ ನಾವು ಒಂದು ಜೇನು ಕುಟುಂಬವನ್ನು ಸಾಕಬೇಕಾದ್ದು ಒಂದು. ಎರಡನೇ ಹಂತ ಏನು ಅಂದರೆ ಅದರಿಂದ ಉತ್ಪತ್ತಿ. ಅದು ನಮಗೆ ನೇರವಾಗಿ ಬರದೇ ಇರುವಂಥದ್ದು ಪರಾಗಸ್ಪರ್ಶ, ಅಂದರೆ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದರ ಫಲವನ್ನು ನಾವು ಉಣ್ತೇವೆ. ಆದರೆ ನೇರವಾಗಿ ನಮಗೆ ಜೇನಿಂದ ಸಿಗುವಂಥದ್ದು ಜೇನು ಮತ್ತು ಜೇನು ಮೇಣ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ನಮಗೆ ಬೇರೆ ಜೇನಿನ ಉಪ ಉತ್ಪನ್ನಗಳನ್ನು ಪಡೀಲಿಕ್ಕೆ ಆಗುವುದಿಲ್ಲ. ರಾಜಿಶಾಹಿ ರಸ ಇರ್ಬೋದು, ಅಥವಾ ಪರಾಗವನ್ನು ಪಡೆಯುವಂಥದ್ದಿರ್ಬೋದು, ಜೇನು ವಿಷ ಅಂತ ಇದೆ ಅದನ್ನು ಪಡೆಯುವಂಥದ್ದಿರ್ಬೋದು. ಅದೆಲ್ಲ ನಮ್ಮ ಇಲ್ಲಿನ ತುಡುವೆ ಕುಟುಂಬಗಳಿಂದ ಪಡೀಲಿಕ್ಕೆ ಕಷ್ಟ ಸಾಧ್ಯ. ಪ್ರಾಯೋಗಿಕವಾಗಿ ಕೆಲವೊಂದಷ್ಟು ಜನ ಮಾಡ್ತಾರೆ, ಆದರೆ ಅದೊಂದು ಔದ್ಯೋಗಿಕವಾಗಿ ಮಾಡುವುದು ಅಂತಾದರೆ ಅದು ಮಲ್ಲಿಫೇರಾ ತಳಿಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಹಾಗಾಗಿ ನಮಗೇನು ಅಂದರೆ, ಜೇನಿಂದ ನಾವು ಪ್ರಧಾನವಾಗಿ ನಾವು ಉದ್ದೇಶ ಇಟ್ಟುಕೊಳ್ಬೇಕಾದಂಥದ್ದು ಬೆಳೆಗಳಲ್ಲಿ ನಮಗೆ ಅಭಿವೃದ್ಧಿ, ಪರಾಗಸ್ಪರ್ಶ, ಜೊತೆಗೆ ನಮಗೆ ಉಪ ಉತ್ಪನ್ನವಾಗಿ ನಾವು ಜೇನು ಕೃಷಿಯನ್ನು ಅವಲಂಬಿತವಾಗಿ ಮಾಡಬೇಕು ಎನ್ನುವಂಥದ್ದು ಒಂದು ಉದ್ದೇಶ. ಈಗ ಜೇನು ಕುಟುಂಬದಲ್ಲಿ ನಾವು ಜೇನನ್ನು ಸಾಕುವುದಿದ್ರೆ ಅದರ ಪೆಟ್ಟಿಗೆಯ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಬೇಕಾಗ್ತದೆ? ಅದು ಪ್ರಧಾನ. ಒಂದು ಆಯ ಅಂತ ಇರ್ತದೆ ಜೇನು ಪೆಟ್ಟಿಗೆಗೆ. ಆ ಆಯದಲ್ಲಿರುವಂತಹ ಪೆಟ್ಟಿಗೆಗಳನ್ನೇ ನಾವು ಪ್ರಾರಂಭದಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು. ಕಾರಣ ಯಾಕೆ ಅಂದ್ರೆ, ಈಗ ನೋಡಿ, ಸಣ್ಣ ಪೆಟ್ಟಿಗೆಗಳು ಬರ್ತದೆ. ಜನತಾ ಪೆಟ್ಟಿಗೆ ಅಂತಿದೆ, ಕೇರಳ ಮಾದರಿ ಪೆಟ್ಟಿಗೆ ಅಂತಿದೆ, ISI ಮಾದರಿ ಪೆಟ್ಟಿಗೆ ಇದೆ, ISI ಪೆಟ್ಟಿಗೆ ಅಂತ ಇದೆ. ವಿಜ್ಞಾನಿಗಳು ನಮ್ಮ ಈ ಭಾಗಕ್ಕೆ ಒಂದು ಈ ರೀತಿ ಇರುವಂತಹ ಪೆಟ್ಟಿಗೆಗಳು ಸೂಕ್ತ ಎನ್ನುವಂಥದ್ದನ್ನು ನಿರ್ದೇಶನ ಕೊಟ್ಟಿದ್ದಾರೆ. ಕಾರಣ ಯಾಕೆಂದ್ರೆ ಎಷ್ಟೋ ವರ್ಷದ ಅವರ ಅಧ್ಯಯನದ ಫಲ ಅದು. ನಾವು ಈಗ ಅದರ ನಂತರ ನಮ್ಮ ಉಪಯೋಗಕ್ಕೆ ಸಣ್ಣ ಸಣ್ಣ ಪೆಟ್ಟಿಗೆಗಳನ್ನು ಮಾಡಬಹುದು, ಅದು ಎರಡನೇ ಹಂತ. ಆದರೆ ಪ್ರಾರಂಭ ಕಾಲದಲ್ಲಿ ಜೇನು ಕೃಷಿಯನ್ನ ಮಾಡುವವರು ಖಂಡಿತವಾಗಿಯೂ ಕೂಡ ISI 8 ಫ್ರೇಮಿನ ಪೆಟ್ಟಿಗೆಯನ್ನೇ ಉಪಯೋಗಿಸುವುದು ಸೂಕ್ತ. ಅದರಿಂದ ಏನು ಅಂದರೆ, ನಮಗೆ ನೋಡಿ, ನಾನು ಹೇಳಿದಾಗಲೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಾವು ಜೇನು ಕುಟುಂಬವನ್ನ ಪ್ರಾರಂಭ ಮಾಡಬೇಕು ಸಾಕ್ಲಿಕ್ಕೆ ಅಂತ. ಈ ಹಂತ ಬ್ರೂಡಿನ ಹಂತ ಅಂದರೆ ಅದರ ಕುಟುಂಬದ ಹಂತ ಬೆಳವಣಿಗೆ ಆಗ್ತಾ ಆಗ್ತಾ ಪೂರ್ಣವಾಗುವಾಗ ಸಾಮಾನ್ಯವಾಗಿ ಜನವರಿ ಪ್ರಾರಂಭಕ್ಕೆ ಕೆಳಗಿನ ಹಂತ ಪೂರ್ಣಗೊಳ್ಳುತ್ತದೆ. 8 ಫ್ರೇಮ್ ಪೂರ್ಣವಾಗ್ತದೆ, ಅಂದರೆ ಕುಟುಂಬ ಪೂರ್ಣವಾಗ್ತದೆ. ಆವಾಗ ನಮಗೆ ಸೂಪರನ್ನು ಇಡ್ಲಿಕ್ಕೆ, ಅಂದರೆ ಜೇನು ಶೇಖರಣೆಯ ಪೆಟ್ಟಿಗೆಯನ್ನ ಇಡ್ಲಿಕ್ಕೆ ಅವಕಾಶ ಆಗ್ತದೆ. ಈ 8 ಫ್ರೇಮಿನ ಪೆಟ್ಟಿಗೆಗಳು ಸಹಜವಾಗಿ ಜೇನು ಕುಟುಂಬಗಳು ಪಾಲಾಗುವ ಸಮಯ ಅಂತಿದೆ. ಅದು ಜನವರಿ ಮಧ್ಯಭಾಗದಿಂದ ಮಾರ್ಚ್ ತನಕ. ಈ 8 ಫ್ರೇಮಿನ ಕುಟುಂಬಗಳು ಅಷ್ಟು ಬೇಗನೆ ಪುನಃ ಪಾಲಾಗ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಆದರೆ 6 ಫ್ರೇಮಿನ ಪೆಟ್ಟಿಗೆಗಳು ಅಂತ ಇದೆ, ಅಥವಾ ಜನತಾ ಕಾಲೋನಿಗಳು ಅಂತಿದೆ, ಅಥವಾ ಕೇರಳ ಮಾದರಿ ಪೆಟ್ಟಿಗೆ ಅಂತಿದೆ. ಅದು ಪ್ರಾರಂಭದ ಕೃಷಿಕನಿಗೆ ತುಂಬಾ ಕಷ್ಟ ಕೊಡ್ತದೆ. ಅನುಭವ ಇದ್ದವನಿಗಾದ್ರೆ ಆ ಕಾಲದಲ್ಲಿ ಏನು ಮಾಡಬೇಕು ಎನ್ನುವಂತಹ ಅನುಭವ ಇರ್ತದೆ. ಅಲ್ಲಿರುವಂತಹ ರಾಣಿ ಸೆಲ್ಲುಗಳನ್ನೆಲ್ಲ ತೆಗೆಯುವಂಥದ್ದು ಇತ್ಯಾದಿ ಕೆಲಸಗಳಿರ್ತದೆ. ಈ ಅನನುಭವಿ ಆಗಿದ್ರೆ ಅವನಿಗೆ ಗೊತ್ತಿರುವುದಿಲ್ಲ. 6 ಫ್ರೇಮಿನ ಪೆಟ್ಟಿಗೆ ಬೇಗವಾಗಿ ಬೆಳವಣಿಗೆ ಆಗ್ತದೆ. ಪರಿಸರದಲ್ಲಿ ಋತುಮಾನಕ್ಕೆ ಅನುಗುಣವಾಗಿ ನಮಗೆ ಬೇಕಾದಂತಹ ಆಹಾರಗಳು ಅವುಗಳಿಗೆ ಸಿಕ್ಕಿದಾಗ ಅತ್ಯಂತ ವೇಗವಾಗಿ ಕುಟುಂಬವನ್ನು ವೃದ್ಧಿ ಮಾಡಿಕೊಳ್ತವೆ. ಕುಟುಂಬ ವೃದ್ಧಿ ಮಾಡಿ ಪರಾಗದ ಅಂಶಗಳು ಮಾತ್ರ ಇರುವುದು, ಮಕರಂದದ ಅಂಶ ಕಡಿಮೆ ಇದೆ ಎನ್ನುವಂತಹ ಸಮಯ ಬಂತು ಅಂತಾದ್ರೆ ಅವುಗಳೇನು ಮಾಡ್ತವೆ ಅಂದ್ರೆ ಕುಟುಂಬ ವಿಭಜನೆಗೆ ಮನಸ್ಸು ಮಾಡ್ತವೆ.
ಅದು ಸಹಜ ಪ್ರಕ್ರಿಯೆ. ಈಗ ನಮ್ಮಲ್ಲಿಯೂ ಕೂಡ ನಮ್ಮ ಮನೆಯಲ್ಲಿ 8-10 ಜನ ಇದ್ದಾರೆ ಅಂತಾದ್ರೆ ನಾವು ಕುಟುಂಬವನ್ನ, ಇನ್ನೊಂದು ಮನೆಯನ್ನ ಅಥವಾ ಜಾಗವನ್ನ ನಾವು ಪಡಿತೇವಲ್ವ, ಅದೇ ರೀತಿ ಜೇನು ಕುಟುಂಬಗಳು ಕೂಡ ಮಾಡ್ತವೆ. ಅವಾಗ ಏನಾಗ್ತದೆ, ನಮಗೆ 8 ಫ್ರೇಮಿನ ಕುಟುಂಬಗಳಾಗಿದ್ರೆ ನಮಗೆ ಅಷ್ಟು ಬೇಗನೆ ಅವು ಕುಟುಂಬ ಪಾಲಾಗಲಿಕ್ಕೆ ಮನಸ್ಸಾಗುವುದಿಲ್ಲ. ಯಾಕೆಂದರೆ ಅವಳು ವಿಶಾಲವಾಗಿದೆ, ಜಾಗ ಇದೆ, ಅವುಗಳಿಗೆ ಕೆಲಸಕ್ಕೆ ಅವಕಾಶ ಇದೆ. ಇಲ್ಲಿ ಅಂದರೆ ಜಾಗ ಸಣ್ಣ ಇರುವಾಗ ಕುಟುಂಬ ವೃದ್ಧಿ ಬೇಗ ಆಗ್ತದೆ. ಆವಾಗ ಕುಟುಂಬ ಪಾಲಾಗಿ ಆ ವರ್ಷ ಆ ವ್ಯಕ್ತಿಗೆ ಅವನಿಗೆ ಜೇನು ಸಿಗದೇ ಇರುವಂತಹ ಸಾಧ್ಯತೆಗಳು ಇದೆ. ಕಾರಣ ಯಾಕೆಂದರೆ ಒಂದು ಸಲ ಕುಟುಂಬ ಪಾಲಾಯಿತು ಅಂತಾದರೆ ಅಲ್ಲಿ ಸಾಮಾನ್ಯವಾಗಿ 70% ನೊಣಗಳನ್ನು ಕರೆದುಕೊಂಡು ಹಳೆ ರಾಣಿ ಪರಾರಿ ಆಗುವಂಥದ್ದು. ಹೊಸ ರಾಣಿ ಇರ್ತದೆ, ಹೊಸ ರಾಣಿ ಅಲ್ಲಿರ್ತದೆ. ಹೊಸ ರಾಣಿ ಪುನಃ ತನ್ನ ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಪಡಿಬೇಕು ಅಂತಾದ್ರೆ 21 ದಿನ ಬೇಕು. ಆ ನಂತರ ಅದು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡಬೇಕು. ಹೊಸ ಕುಟುಂಬ ಅಲ್ಲಿ ವೃದ್ಧಿ ಆಗಬೇಕು. ನಿರಂತರ ಒಂದು 2-3 ತಿಂಗಳ ಕಾಲ ಮುಂದುವರಿತದೆ. ಅವಾಗ ಏನಾಗ್ತದೆ, ಆ ನಮ್ಮ ಋತುಮಾನ ಕಳೆದು ಹೋಗಿರ್ತದೆ. ಅಷ್ಟೊತ್ತಿಗೆ ಈ ವರ್ಷಕ್ಕೆ ನಮಗೆ ಜೇನು ಪಡೀಲಿಕ್ಕೆ ಅವಕಾಶಗಳು ಕಡಿಮೆ ಆಗ್ತದೆ. ಹಾಗಾಗಿ ನಾವು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಜೇನು ಕುಟುಂಬಗಳನ್ನು ತಂದಿಟ್ರೆ ಅಥವಾ ಪೊಟರೆಯಿಂದಲೋ ಹುತ್ತದಿಂದಲೋ ತಂದಿಟ್ರೆ ಅವುಗಳು ಪರಾರಿಯಾಗುವುದು ಬೇಗ. ಯಾಕೆಂದ್ರೆ ಆ ಸೆಖೆಯ ಇದಕ್ಕೆ ಅವುಗಳಿಗೆ ಆಗುದಿಲ್ಲ. ಒಂದು ಇದರ ಮಧ್ಯದಲ್ಲಿ ನೀವೊಂದು ಮಾತಾಡಿದ್ರಿ, ಏನಂತ ಹೇಳಿದ್ರೆ ಮಕರಂದ ಮತ್ತು ಪರಾಗ ಅವುಗಳು ಸಂಗ್ರಹಿಸುವಾಗ ಯಾವಾಗ ಮಕರಂದ ಜಾಸ್ತಿ ಇರ್ತದೆ ಅನ್ನೋದನ್ನ ಯೋಚನೆ ಮಾಡಬೇಕು. ಇದು ಎಲ್ಲ ಸಮಯದಲ್ಲೂ ಒಂದೇ ತರ ಇರುವುದಿಲ್ವಾ? ಇಲ್ಲ. ಈಗ ನೋಡಿ, ಋತುಮಾನದ ವ್ಯತ್ಯಾಸಗಳು ಇದ್ದೇ ಇದೆ. ನಮಗೆ ಮಳೆಗಾಲದಲ್ಲೂ ಕೂಡ ಪರಾಗಗಳು ಸಿಗಿರುವಂಥದ್ದು ಯಾವುದು ಅಂದರೆ ಒಂದು ತೆಂಗಿನ ಮರ, ಇನ್ನೊಂದು ನಾವು ಕೃಷಿಕರು ಏನು ಅನಿಸ್ತದೆ ಅಂತ ಹೇಳಿದ್ರೆ ಒಂದು ಅರಿಸಿನ ಹೂವು ಬರ್ತದೆ. ಹೌದು, ಅದನ್ನು ಕಳೆ ಅಂತ ನಾವು ಬಿಸಾಡ್ತೇವೆ. ನಿಜವಾಗಿ ಜೇನು ಕೃಷಿಗೆ ಅತ್ಯಂತ ಒಳ್ಳೆಯ ಒಂದು ಸಸ್ಯ. ಕಾರಣ ಯಾಕೆ ಅಂದರೆ ಮಳೆಗಾಲದಲ್ಲೂ ಕೂಡ ನಮಗೆ ಪರಾಗ ಸಿಗುವಂಥದ್ದು ಅದರಲ್ಲಿ, ಜೇನು ಕುಟುಂಬಗಳಿಗೆ. ಈಗ ನೋಡಿ, ನಮಗೆ ಜನವರಿಯಲ್ಲಿ ಸಿಗುವಂತಹ ಋತುಮಾನಕ್ಕೆ ಸಿಗುವಂತಹ ಹೂವಿನ ಲಭ್ಯತೆ ಬೇರೆ, ಫೆಬ್ರವರಿ ಬೇರೆ, ಮಾರ್ಚ್ ಬೇರೆ, ಏಪ್ರಿಲ್ ಬೇರೆ, ಮೇ ಬೇರೆ. ಗೊತ್ತಿರ್ಬೋದು ನಮಗೆ ಎಲ್ಲರಿಗೂ, ಕೃಷಿಕರಿಗೆ. ಅಂದರೆ ಪ್ರಾರಂಭದಲ್ಲಿದ್ದಂತಹ ಹೂವಿನ ಲಭ್ಯತೆ ಅಥವಾ ಮಕರಂದದ ಲಭ್ಯತೆ ಪರಿಸರದಲ್ಲಿ ಫೆಬ್ರವರಿಯಲ್ಲಿಲ್ಲ, ಮಾರ್ಚಲ್ಲಿಲ್ಲ, ಏಪ್ರಿಲಲ್ಲಿ ಬೇರೆ ಇರ್ತದೆ, ಮೇಗಾಗುವಾಗ ಕಡಿಮೆ ಆಗ್ತಾ ಬರ್ತದೆ ಪುನಃ. ಹಾಗಾಗಿ ನಾವು ಕೃಷಿಕರಾಗಿ, ಜೇನು ಕೃಷಿಕರಾಗಿ ಮೊಟ್ಟ ಮೊದಲಿಗೆ ನಮ್ಮ ಜ್ಞಾನ ಬೆಳೆಸಬೇಕಾದ್ದು ಏನು ಅಂತ ಹೇಳಿದರೆ, ಯಾವ ಕಾಲದಲ್ಲಿ ಜೇನು ಕುಟುಂಬವನ್ನು ಸದೃಢವಾಗಿಟ್ಟರೆ ನಮಗೆ ಜೇನನ್ನು ಪಡಿಬಹುದು ಅಂತ. ಸರಿ. ಇಲ್ಲದಿದ್ದರೆ ಏನಾಗ್ತದೆ, ಆ ಕಾಲದಲ್ಲಿ ನಾವು ಜೇನು ಪೆಟ್ಟಿಗೆಯನ್ನು ತಗೊಂಡು ಹೋಗಿ ಇಟ್ಟಿತು ಅಂತಾದರೆ, ಈಗ ನೀವು ಕೇಳಿದ್ರಿ ಮಕರಂದ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಸಿಗ್ತದಾ ಇಲ್ವಾ ಅಂತ. ಇಲ್ಲ, ಸಿಗುವುದಿಲ್ಲ. ಈಗ ರಬ್ಬರ್ನ ಪ್ರಾರಂಭ ಇರ್ತದೆ, ಅಂದರೆ ಚಿಗುರುವ ಪ್ರಾರಂಭ. ಆ ಕಾಲದಲ್ಲಿ ಜೇನು ಕುಟುಂಬಗಳು ಬೇಗ ವೃದ್ಧಿ ಆಗ್ತದೆ, ಸಹಜ, ಅದು ಪ್ರಕೃತಿಯಲ್ಲಿ. ಒಂದು ಕೆಲವರಿಗೆ ಏನು ಸಮಸ್ಯೆ ಇದೆ ಏನೆಂದರೆ, ರಬ್ಬರು ಜೇನು ಒಳ್ಳೆದಿಲ್ಲ ಅಥವಾ ಅದು ಸ್ವೀಕಾರಕ್ಕೆ ಅರ್ಹವಲ್ಲ ಎನ್ನುವಂತಹ ಕೆಲವೊಂದು ಮಾತುಗಳಿದೆ. ಅದು ಶುದ್ಧ ಸುಳ್ಳು. ಕಾರಣ ಯಾಕೆಂದರೆ ಜೇನು ಎನ್ನುವಂಥದ್ದು ಯಾವುದೇ ರಾಸಾಯನಿಕದಿಂದ ಮಾಡುವಂಥದ್ದಲ್ಲ, ಅಂದರೆ ಮನುಷ್ಯರು ಕೊಟ್ಟು ರಾಸಾಯನಿಕದಿಂದ ಮಾಡುವಂಥದ್ದಲ್ಲ. ಜೇನುಗಳು ತನ್ನ ಕಿಣ್ವದ ಮುಖಾಂತರವಾಗಿ ಅದು ಜೇನನ್ನಾಗಿ ಪರಿವರ್ತಿಸಿ ತನ್ನ ಗೂಡಲ್ಲಿ ಎರಿಯಲ್ಲಿ ತುಂಬಿಸಿ ಅದನ್ನು ಪಾಕ ಬರಿಸಿ ಸೀಲು ಹಾಕಿ ಇಡ್ತದೆ. ಆವಾಗ ಅದು ಜೇನಾಗಿರ್ತದೆ. ಅದು ಕೇವಲ ರಬ್ಬರಿನ ನೀರಾಗಿರುವುದಿಲ್ಲ, ಸಸಿಯ ಒಂದು ಮಕರಂದದ ಒಂದು ಒಂದು ತುಣುಕಷ್ಟೇ ಅದು. ಹಾಗಾಗಿ ಕೃಷಿಕರು ತಪ್ಪು ತಿಳಿಬೇಕಾಗದ್ದಿಲ್ಲ. ಗುಣಮಟ್ಟಗಳು ವ್ಯತ್ಯಾಸ ಬರ್ತದೆ. ಅದು ಋತುಮಾನಕ್ಕೆ ಮತ್ತು ಆಯಾ ಹವಾಮಾನಕ್ಕೆ ಅನುಗುಣವಾಗಿ ಜೇನಿನಲ್ಲಿ ನೀರಿನಂಶ ಇರುವಂಥದ್ದು ಹೆಚ್ಚಾಗುವುದು, ಸುಕ್ರೋಸು, ಫ್ರುಕ್ಟೋಸು, ಗ್ಲೂಕೋಸಿನ ಅಂಶಗಳದ್ದು ಅಂದರೆ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಹಾಗಾಗಿ ಋತುಮಾನಕ್ಕೆ ಅನುಗುಣವಾಗಿ ನಮಗೆ ಒಳ್ಳೆಯ ಜೇನು, ದಪ್ಪ, ರುಚಿ, ಬಣ್ಣ ಇದೆಲ್ಲವೂ ಕೂಡ ವ್ಯತ್ಯಾಸ ಆಗ್ತದೆ. ಪ್ರಮುಖವಾಗಿ ನಾವು ಜೇನು ಪೆಟ್ಟಿಗೆ ಇಟ್ಟಂತಹ ಪ್ರದೇಶಕ್ಕೆ ಅನುಗುಣವಾಗಿ, ಅಲ್ಲಿ ನಾವು ಇಟ್ಟಂತಹ ಪ್ರದೇಶದಲ್ಲಿ ಒಳ್ಳೊಳ್ಳೆ ಸಸ್ಯ ಪ್ರಭೇದಗಳು ಇದೆ ಅಂತ ಆದರೆ ನಮಗೆ ಹೆಚ್ಚಿನ ಗುಣಮಟ್ಟದ ಜೇನನ್ನು ಪಡೀಲಿಕ್ಕೆ ಆಗ್ತದೆ. ಈಗ ಪೆಟ್ಟಿಗೆ ಬಗ್ಗೆ ನಾವು ಮಾತಾಡಿದ್ವಿ. ಪೆಟ್ಟಿಗೆ 8 ಫ್ರೇಮ್ ಇರುವಂತಹ ಪೆಟ್ಟಿಗೆ ಆದರೆ ಒಳ್ಳೆಯದು ಅಂತ ಹೇಳಿ. ಈಗ ಜೇನಿನ ಕುಟುಂಬದ ಬಗ್ಗೆ ನಾವು ಏನು ಗಮನ ಹರಿಸಬೇಕಾಗ್ತದೆ? ಜೇನಿನ ಕುಟುಂಬ ಅಂದರೆ ಮೊಟ್ಟ ಮೊದಲನೇದಾಗಿ ನಾವು ರೋಗಮುಕ್ತ ಕುಟುಂಬವನ್ನು ನಾವು ಪಡಿಬೇಕು. ಆದಷ್ಟು ನಾವು ಒಳ್ಳೆಯ ಜೇನು ಕೃಷಿಕರಿಂದ ಅಥವಾ ಸರ್ಕಾರದ ಮೂಲಕ ಯಾರನ್ನು ಸೂಚಿಸ್ತಾರೆ ಅಂಥವರಿಂದಲೂ ಕೂಡ ನಾವು ಪಡಿಬೋದು. ಪಡೆಯುವಾಗ ನಾವು ಹೆಚ್ಚಿನ ಜೇನು ಪ್ರಾರಂಭದ ಕೃಷಿಕರು ಮಾಡುವ ತಪ್ಪೇನು ಅಂದರೆ, ಈಗ ಸಾಮಾನ್ಯವಾಗಿ ಸರ್ಕಾರಗಳು ನಮಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಕೆಲವೊಂದು ಸಬ್ಸಿಡಿಗಳನ್ನು ಕೊಡ್ತದೆ. ಹೌದು. ಅವಾಗ ಏನು ಮಾಡ್ತಾರೆ, ಜೇನು ಕೃಷಿಕರು ಕಲಿಬೇಕು ಅಥವಾ ಕಲಿಯುವಂತಹ ಆಸಕ್ತಿ ಉಳ್ಳವರು ನಮಗೂ ಬೇಕು ಅಂತ ಖರೀದಿ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸರ್ಕಾರದಿಂದ ಪಡೆಯುವಂತಹ ಅಧ್ಯಯನಗಳನ್ನೆಲ್ಲ ಅಥವಾ ಅದಕ್ಕೆ ಬೇಕಾದಂಥದ್ದನ್ನು ಪಡಿತಾರೆ ಅವರು. ಆದರೆ ಮೊಟ್ಟ ಮೊದಲು ಮಾಡುವುದಂಥದ್ದು ಏನು ಅಂದರೆ, ಜೇನು ಕುಟುಂಬವನ್ನು ಪಡೆಯುವಾಗ ಆ ಕುಟುಂಬವನ್ನು ವೀಕ್ಷಣೆ ಮಾಡಿ ಪಡಿಬೇಕು ನಾವು. ಏನಾಗ್ತದೆ,
ನೋಡಿ ನಾವು ಯಾವಾಗಲೂ ಜೇನು ಕುಟುಂಬವನ್ನ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಸ್ಥಳಾಂತರ ಮಾಡಬೇಕು ಅಂತಾದ್ರೆ ರಾತ್ರಿಯೇ ಬೇಕು. ಹಗಲು ಹೊತ್ತಲ್ಲಿ ನಮಗೆ ಮಾಡ್ಲಿಕ್ಕಾಗುದಿಲ್ಲ. ಅವಾಗ ಏನಾಗ್ತದೆ, ಎಲ್ಲರೂ ಕೂಡ ರಾತ್ರಿ ಮಾತ್ರ ಜೇನು ಪೆಟ್ಟಿಗೆಯನ್ನು ತರ್ತಾರೆ, ತಮ್ಮ ಜಾಗದಲ್ಲಿ ಇಡ್ತಾರೆ. ಅದು ಹೇಗಿದೆ, ಅದರಲ್ಲಿ ರಾಣಿ ಸದೃಢವಾಗಿದೆಯಾ, ಆ ರಾಣಿ ಮೊಟ್ಟೆ ಇಡ್ತಾ ಇದೆಯಾ, ಇದೆಲ್ಲವನ್ನು ಕೂಡ ಜೇನು ಕೃಷಿ ಪ್ರಾರಂಭದಲ್ಲೇ ನಾವು ಅದನ್ನು ಅನುಭವಿಸಬೇಕು, ನೋಡಬೇಕು. ಕಾರಣ ಯಾಕೆ ಅಂದರೆ ತಂದ ಮೇಲೆ ನಾವು ಅದರಲ್ಲಿ ಏರಿಳಿತಗಳಾಗಬಾರ್ದು. ಹೇಗೆ ನೋಡುದು, ನಾವು ಸಾಯಂಕಾಲ ಹೊತ್ತು ತರುವುದು ಅಂತಾದರೆ ಕನಿಷ್ಠ ಪಕ್ಷ ಒಂದು 4 ರಿಂದ 5 ಗಂಟೆಗೆ ಆ ಸ್ಥಳಕ್ಕೆ ಹೋಗಬೇಕು, ಜೇನು ಕುಟುಂಬವನ್ನು ನಾವು ತರುವಂತಹ ಸ್ಥಳಕ್ಕೆ. ಇದು ನಾನು ಹೇಳ್ತಾ ಇರುವಂಥದ್ದು ಜೇನು ಈಗಾಗಲೇ ಸಾಕ್ತಾ ಇರುವಂತಹ ಕುಟುಂಬದ ಜಾಗದಿಂದ ಹೇಳ್ತಾ ಇರುವಂಥದ್ದು. ಇನ್ನು ರೀತಿ ಪೊಟರೆಯಿಂದ ಪಡೆಯುವಂಥದ್ದು ಅದು ಬೇರೆ ವಿಧಾನ, ಇನ್ನೊಂದು ಪರಿಸರದಿಂದಲೇ ತೆಗೆಯುವಂಥದ್ದು. ಆವಾಗ ನಮಗೆ ಜೇನಿನ ಕುಟುಂಬ ಎರಿಯನ್ನು ಎತ್ತಿ ನೋಡಬೇಕು. ನೋಡುವಾಗ ಅದರಲ್ಲಿ ಒಂದು 32 ಗಂಟೆಯ ಒಳಗಿನ ಕಡ್ಡಿ ಮೊಟ್ಟೆಗಳಾಗಿರ್ಬೋದು, ಮರಿ ಸಿಹಿ ಮೊಟ್ಟೆಗಳಾಗಿರ್ಬೋದು, ಪ್ಯೂಪಾವಸ್ಥೆಗೆ ಬಂದಂಥದ್ದಾಗಿರ್ಬೋದು, ಅಥವಾ ಬೆಳವಣಿಗೆ ಹೊಂದಿದಂಥದ್ದಾಗಿರ್ಬೋದು, ಈ ಎಲ್ಲ ರೀತಿಯ ಮೊಟ್ಟೆಗಳು ಇದೆಯಾ ಅಂತ ನೋಡಬೇಕು. ಆವಾಗ ನಮಗೆ ರಾಣಿಯನ್ನ ಅತ್ಯಂತ ಸುಲಭದಲ್ಲಿ ಗುರುತಿಸ್ಲಿಕ್ಕೂ ಆಗ್ತದೆ. ರಾಣಿ ಇದೆಯಾ ಅಂತ ನೋಡಿಕೊಂಡ್ರೆ ನಮ್ಗದು ಸುಲಭ. ಇದು ನಾವು ಮಾಡಬೇಕಾದ, ಜೇನು ಕೃಷಿಕರು ಮೊದಲಿಗೆ ಮಾಡಬೇಕಾದ ಕೆಲಸ. ತಂದ ಮೇಲೆಯೂ ಕೂಡ ಅಷ್ಟೇ, ಅವರು ಏನು ನಿರ್ದೇಶನ ಕೊಡ್ತಾರೆ, ಅದಕ್ಕೆ ಸಕ್ಕರೆ ಪಾಕವನ್ನ ಕೊಡುವಂಥದ್ದು. ಯಾಕೆ ಅಂದರೆ ಹೊಸ ಪ್ರದೇಶಕ್ಕೆ ಬಂದಿರ್ತದೆ, ಆ ಕಾಲದಲ್ಲಿ ಅವುಗಳಿಗೆ ಆ ಪ್ರದೇಶದ ಪರಿಚಯ ಆಗಿರುವುದಿಲ್ಲ, ಅವಾಗ ಆ ದಿನದ ಆಹಾರಗಳು ಅವುಗಳಿಗೆ ಬೇಕಾಗ್ತದೆ. ಹಾಗಾಗಿ ನಾವು ಸಕ್ಕರೆ ಪಾಕವನ್ನು ಒಂದು ಲೆವೆಲ್ ರೀತಿಯಲ್ಲಿ ನಾವು ಕೊಡಬೇಕಾಗ್ತದೆ. 1 ಲೋಟ ಸಕ್ಕರೆ ಇದ್ದರೆ 1 ಲೋಟ ನೀರನ್ನು ಹಾಕಿ ಅವುಗಳಿಗೆ ಆ ಪ್ರದೇಶಕ್ಕೆ ಅನುಗುಣವಾಗಿ ನಾವು ಕೊಡಬೇಕು. ಎಷ್ಟು ದಿವಸ ಕೊಡಬೇಕಾಗ್ತದೆ? ಅದು ವಾರಕ್ಕೊಮ್ಮೆ ಕೊಟ್ಟರೆ ಸಾಕು. ಮಳೆಗಾಲದಲ್ಲಿ ಅಂತ ಆದರೆ ಜೂನ್ ಪ್ರಾರಂಭದಿಂದ ಆಗಸ್ಟ್ ತನಕವೂ ಕೂಡ ಪ್ರತಿ 10 ದಿನಕ್ಕೊಮ್ಮೆಯಾದರೂ ಕೂಡ ನಾವು 1:1 ಲೆವೆಲಲ್ಲಿ ಸಕ್ಕರೆ ನೀರನ್ನು ಕೊಡಲೇಬೇಕು. ನಾನೇನು ಮಾಡ್ತೇನೆ ಅಂದರೆ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹುಡಿ ಮತ್ತು ಶತಾವರಿ ಬೇರಿನ ಹುಡಿಯನ್ನು ಕೂಡ ಹಾಕ್ತೇನೆ. ಕಾರಣ ಯಾಕೆ ಅಂದರೆ ಶತಾವರಿ ಬೇರು ಕುಟುಂಬ ವೃದ್ಧಿಗೆ ಅತ್ಯಂತ ಒಳ್ಳೆಯ ಔಷಧಿ. ಅದು ನಮ್ಮ ಜೇನು ಕುಟುಂಬವನ್ನು ಕೂಡ ಮಳೆಗಾಲದಲ್ಲಿ ಸದೃಢವಾಗಿಡಲಿಕ್ಕೆ ನಮಗೆ ಅದು ಒಳ್ಳೆಯ ಸಹಾಯ ಮಾಡ್ತದೆ. ಹೀಗೆ ನಾವು ಜೇನು ಕುಟುಂಬವನ್ನು ಪಡೆಯುವಾಗಲೂ ಕೂಡ ಅಥವಾ ಜೇನು ಕುಟುಂಬ ಪಡೆದ ಮೇಲೂ ಕೂಡ ಅಷ್ಟೇ ಗ್ರಹಿಸಿ ನಾವು ಅದನ್ನು ತರಬೇಕಾಗ್ತದೆ. ಇನ್ನು ಜೇನು ಕುಟುಂಬವನ್ನು ಪೊಟರೆಯಿಂದ ಪಡೆಯುವುದು ಅಂತಾದರೆ ಈಗ ನಮಗೆ ಪರಿಸರದಲ್ಲೇ ಇರ್ಬೋದು. ಒಳ್ಳೆಯ ನಿಮಗೆ ಜೇನು ಕುಟುಂಬವನ್ನು ಪೊಟರೆಯಿಂದ ತೆಗೆದು ಅದನ್ನು ಪೆಟ್ಟಿಗೆಗೆ ಕಟ್ಟುವಂತಹ ಸಾಮರ್ಥ್ಯ ಅಥವಾ ವಿದ್ಯೆ ಅಥವಾ ಇದು ಗೊತ್ತಿದೆ ಅಂತಾದರೆ ಅದು ಕೂಡ ಸೂಕ್ತ. ಆದರೆ ಈಗ ಏನಾಗಿದೆ ಅಂದರೆ ನಮಗೆ ಮೊದಲು ನೋಡಬೇಕಾದ್ದು ರೋಗ ಇದೆಯಾ ಅಂತ, ಆ ಕುಟುಂಬಕ್ಕೆ ರೋಗಗಳಿದೆಯಾ ಅಂತ. ಅದು ಎಲ್ಲೆದ್ದೇ ಆಗಿರಲಿ, ಜೇನು ಸಾಕುವನದ್ದಾಗಿರ್ಬೋದು ಅಥವಾ ಪೊಟರೆಯಿಂದ ಅಥವಾ ಹುತ್ತದಿಂದ ತೆಗೆಯುವಂತಹ ಜೇನು ಕುಟುಂಬಗಳೇ ಆಗಿರ್ಬೋದು. ಮೊಟ್ಟ ಮೊದಲು ನಾವು ನೋಡಬೇಕೇನು ಅಂದರೆ ಜೇನಲ್ಲಿ ಕುಟುಂಬಗಳಲ್ಲಿ ರೋಗಗಳಿದೆಯಾ ಅಂತಂದರೆ ಬೇರೆ ಬೇರೆ ರೋಗಗಳಿದೆ. ಪ್ರಧಾನವಾಗಿ ನಮಗೆ ಜೇನು ಕೃಷಿಕರಿಗೆ 90ನೇ ದಶಕದಲ್ಲಿ ಸರ್ವನಾಶವನ್ನು ಮಾಡಿದ್ಯಾವುದು ಕೇಳಿದರೆ ಥೈಸಾಕ್ ಬ್ರೂಡ್ ಅನ್ನುವಂತಹ ದೊಡ್ಡ ರೋಗ, ಅದೊಂದು ಮೊಟ್ಟೆ ಕೊಳೆಯುವಂತಹ ರೋಗ. ಅದೆಲ್ಲ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದಿದ್ದರೆ ಆ ಕುಟುಂಬವನ್ನು ನಾವು ತಂದರೆ ಇನ್ನಷ್ಟು ನಾವು ಕುಟುಂಬ ಮಾಡುವ ವ್ಯವಸ್ಥೆಯಲ್ಲಿ ಇರುವುದಿಲ್ಲ, ಅಥವಾ ಪರಿಸರದಲ್ಲಿದ್ದಂತಹ ಕುಟುಂಬಗಳು ಕೂಡ ನಾಶವಾಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಜಾಗ್ರತೆ ಬೇಕಾದಂಥದ್ದು ಕುಟುಂಬವನ್ನು ಪಡೆಯುವಲ್ಲಿ. ನಾವು ಹೇಗೆ ಪೆಟ್ಟಿಗೆಯಲ್ಲಿ ನಾವು ಹೆಚ್ಚು ಗಮನ ಕೊಡ್ತೇವೋ ಅದೇ ರೀತಿ ಪೆಟ್ಟಿಗೆಯ ಕುಟುಂಬವನ್ನು ಪಡೆಯುವಲ್ಲೂ ಕೂಡ ನಾವು ಅಷ್ಟೇ ಗಮನವನ್ನು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಆ ಪೆಟ್ಟಿಗೆಯನ್ನು ಪಡೆದ ಮೇಲೆ ಅದನ್ನು ಇಡುವ ಜಾಗಗಳ ಬಗ್ಗೆಯೂ ಕೂಡ ನಮಗೆ ಸರಿಯಾದ ಜ್ಞಾನ ಬೇಕು. ಯಾವ ಥರದ ಜಾಗ? ಉದಾಹರಣೆಗೆ ನಾವು ಹೆಚ್ಚು ವಾಹನ ಓಡಾಡುವಂಥದ್ದು ಅಲ್ಲೆಲ್ಲ ಇಡಬಾರ್ದು. ನಾಯಿಗೂಡಿನ ಪಕ್ಕ, ಹೆಚ್ಚು ಬೆಂಕಿ ಉಗುಳುವ ಜಾಗಗಳು, ಹೊಗೆ ಉಗುಳುವ ಜಾಗಗಳು, ರಾತ್ರಿ ಹೊತ್ತು ನಮ್ಮ ಲೈಟಿನ ಪ್ರಭೆ ಬೀಳುವಂತಹ ಜಾಗಗಳು, ಹೀಗೆ ಇಂತಹ ದಿಕ್ಕುಗಳೆಲ್ಲ ಇಡಬಾರ್ದು. ಆದಷ್ಟು ನೀರಿಗೆ ಹತ್ತಿರವಾಗಿರಬೇಕು ಅವುಗಳಿಗೆ. ಏಕೆಂದರೆ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ನೀರನ್ನು ಕುಡಿತೇವೆ, ಆವಾಗ ಅವುಗಳಿಗೆ ಬೇಕು. ಯಾಕೆಂದರೆ ಒಳಗಿನ ಡಿಗ್ರಿಯನ್ನು ಕಂಪೇರ್ ಮಾಡಬೇಕು ಅಂದರೆ ಅದನ್ನೊಂದು ಸ್ಟ್ಯಾಂಡರ್ಡಲ್ಲಿ ಇಡಬೇಕು ಅಂತಾದರೆ ಅವುಗಳಿಗೆ ನೀರು ಬೇಕು, ಆಹಾರ ಬೇಕು, ಪರಾಗ ಬೇಕು, ಎಲ್ಲವೂ ಬೇಕು. ಹಾಗಾಗಿ ಸೂಕ್ತವಾದ ಜಾಗ ಏನು ಅಂದರೆ ಅತೀ ನೆರಳು ಅಲ್ಲ, ಅತೀ ಬಿಸಿಲು ಅಲ್ಲ, ಆ ರೀತಿಯ ಜಾಗದಲ್ಲಿ ನಾವು ಕುಟುಂಬವನ್ನು ಭದ್ರವಾದಂತಹ ಸ್ಟ್ಯಾಂಡ್ ಇಟ್ಟು, ಅದಕ್ಕೆ ಇಡುವಂತಹ ಸ್ಟ್ಯಾಂಡು ಕೂಡ ಆಚೆ ಈಚೆ ಓಡಾಡುವಂತಿರಬಾರ್ದು, ಮಂಗಗಳು ದೂಡುವಂತಿರಬಾರ್ದು, ದನಗಳು ಅಥವಾ ಇತ್ಯಾದಿ ಹಸು ಪ್ರಾಣಿ ಪಕ್ಷಿಗಳು ಹೋಗಿ ಅದನ್ನು ದೂಡುವಂತಿರಬಾರ್ದು. ಹೀಗೆ ಸದೃಢವಾದ ಜಾಗದಲ್ಲಿ 50% ಬಿಸಿಲು 50% ನೆರಳಿರುವಂತಹ ಜಾಗದಲ್ಲಿ ಅದನ್ನು ನಾವು ಇಡಬೇಕು. ಇಡುವಾಗ ಆದಷ್ಟು ಪೂರ್ವ ಅಂದರೆ ಯಾವ ದಿಕ್ಕಿಯೂ ಆಗ್ತದೆ, ಆಗುದಿಲ್ಲ ಅಂತಿಲ್ಲ. ನಮ್ಮಲ್ಲಿ ಒಂದು ಸಣ್ಣ ಮೌಢ್ಯ ಇದೆ, ಅಂದರೆ ಪೂರ್ವಕ್ಕೆ ಮಾತ್ರ ಇಡಬೇಕು, ಬೇರೆ ಯಾವ ದಿಕ್ಕಿಗೆ ಇಟ್ಟರು ಆಗುದಿಲ್ಲ ಅಂತ. ಇಲ್ಲ, ಯಾವ ದಿಕ್ಕಿಗೆ ಇಟ್ಟರು ಆಗ್ತದೆ. ಆದರೆ ಯಾಕೆ ಪೂರ್ವ ದಿಕ್ಕು ಅಂದರೆ ಸೂರ್ಯೋದಯ ಆಗುವಂಥದ್ದು ಬೆಳಗಿನ ಜಾವ ಬೇಗ ಅವುಗಳಿಗೆ ಅಲ್ಲಿ ಕಿರಣಗಳು ಬೀಳ್ತದೆ, ಕೆಲಸ ಜಾಸ್ತಿ ಆಗ್ತದೆ, ಬೇಗ ಆಗ್ತದೆ ಆ ಕುಟುಂಬದಲ್ಲಿ ಅಂತ ಎನ್ನುವ ಉದ್ದೇಶಕ್ಕೆ ಬೇಕಾಗಿ. ಈಗ ಇಟ್ಟ ಮೇಲೆ ಒಂದು ಮುಖ್ಯವಾಗಿ ನಾವು ಬೇರೆ ಕಡೆಯಿಂದ ತರುವುದಿದ್ರೆ ನಮಗೆ ಯಾವುದೇ ರೀತಿಯ ಆಪ್ಷನ್ಗಳು ಅಂತ ಇರುವುದಿಲ್ಲ.
ಇದರಲ್ಲಿ ಈ ಇಟ್ಟ ಮೇಲೆ ನಾವು ಅದನ್ನು ಸಾಕುವ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು? ನೋಡಿ, ಜೇನಿನಲ್ಲಿ ನಮಗೆ ಸಾಮಾನ್ಯವಾಗಿ 3 ಕಾಲಗಳನ್ನು ವಿಂಗಡಣೆ ಮಾಡಿದ್ದಾರೆ. ಒಂದು ಅಭಾವ ಕಾಲ, ಅದು ಜೂನಿಂದ ಆಗಸ್ಟ್ ಸೆಪ್ಟೆಂಬರ್ ವರೆಗೆ. ಇನ್ನು ಅಭಿವೃದ್ಧಿ ಕಾಲ, 2ನೇ ಹಂತ. ಕುಟುಂಬಗಳು ನಮಗೆ ಈ ವರ್ಷ ಮುಂದಿನ ವರ್ಷಕ್ಕೆ ಎಷ್ಟು ಕುಟುಂಬಗಳು ಬೇಕು ಅಷ್ಟನ್ನು ಮಾಡಿಕೊಳ್ಳುವಂತಹ ಅಥವಾ ಅಷ್ಟನ್ನು ನಾವು ಪಡೆಯುವಂತಹ ಸಮಯ, ಅಥವಾ ನಾವು ಹೆಚ್ಚು ಕುಟುಂಬಗಳನ್ನು ಪಡೆದು ನಾವು ಮಾರಾಟ ಮಾಡುವಂತಹ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಸಮಯ. ಅಂದರೆ ಆ ಸಮಯದಲ್ಲಿ ಕುಟುಂಬಗಳು ವೃದ್ಧಿಯಾಗ್ತದೆ. ಅದು ಯಾವುದು ಅಂದರೆ ಆಗಸ್ಟ್ ಸೆಪ್ಟೆಂಬರಿಂದ ನಂತರ ಜನವರಿ ತನಕ. ಪುನಃ ಅಭಿವೃದ್ಧಿ ಅಂದರೆ ಕೊಯ್ಲಿನ ಕಾಲ ಅಂತ, ಅಂದರೆ ಜೇನಿನ ನಮಗೆ ಸುಗ್ಗಿ ಕಾಲ ಅಂತ ಹೇಳ್ತಾರೆ, ಅದಕ್ಕೆ ಜೇನನ್ನು ಪಡೆಯುವಂತಹ ಕಾಲ. ಇದು 3 ನಮಗೆ ಪ್ರಧಾನವಾಗಿರುವಂಥದ್ದು. ಅದರಲ್ಲಿ ನಾವು ನೋಡಿ, ಜೂನಿಂದ ನಾವು ಜೇನು ಕೃಷಿಕರಾಗಿ ಅಥವಾ ಜೇನು ಉದ್ಯಮವನ್ನಾಗಿ ಮಾಡುವಂಥದ್ದು ಅಥವಾ ಅದನ್ನೇ ಒಂದು ನಮಗೆ ಉಪ ಬೆಳೆಯಾಗಿ ಮಾಡುವಂಥದ್ದು ಅಂದರೆ ನಾವೇನು ಮಾಡ್ತೇವೆ ಅಂದರೆ, ನಾವು ಮೇ ಕೊನೆಗಾಗುವಾಗ ಎಲ್ಲ ಜೇನನ್ನು ನಾವು ಖಾಲಿ ಮಾಡಿರ್ತೇವೆ. ಅವುಗಳಿಗೆ ಅಂತ ಇಟ್ಟಂಥ FD, ಅದು ಆ್ಯಕ್ಚುಲಿ ನೋಡಿದರೆ ಅದೊಂದು FD ಅವ್ರದ್ದು. ನಾವು ಅದನ್ನು ತೆಗಿತೇವೆ, ಕೆಳಗಿನಿಂದ ತೆಗೆಯುವುದಿಲ್ಲ, ಯಾರೂ ಕೂಡ ತೆಗಿಬಾರ್ದು. ಬ್ರೂಡು ಅಂದರೆ ಸಂಸಾರ ಕೋಣೆಯಿಂದ ಯಾರೂ ಜೇನು ತೆಗೆಯುವುದಿಲ್ಲ. ಹನಿ ಚೇಂಬರ್ ಅಂತ ಹೇಳ್ತಾರೆ, ಅಲ್ಲಿಂದ ಜೇನನ್ನು ನಾವು ತೆಗಿತೇವೆ. ನಾವು ಅದನ್ನು ನಮ್ಮ ಉಪಯೋಗಕ್ಕೆ ಮಾರಾಟ ಹೀಗೆ ಇತ್ಯಾದಿ ಕೆಲಸಗಳನ್ನು ನಾವು ಮಾಡ್ತೇವೆ. ಮಳೆಗಾಲದಲ್ಲಿ ನಾವು ಕುಟುಂಬವನ್ನು ಸದೃಢವಾಗಿ ಸಾಕಿದ್ರೆ, ಎಂದರೆ ಸರಿಯಾಗಿ 10 ದಿನಕ್ಕೊಮ್ಮೆ ಜೇನು ಕುಟುಂಬಗಳಿಗೆ ಸರಿ ಪ್ರಮಾಣದಲ್ಲಿ ಆಗ ಹೇಳಿದಂತೆ ಸಕ್ಕರೆ ನೀರನ್ನು ಕೊಡ್ತಾ ಬಂದರೆ ನಮಗೆ ಆಗಸ್ಟ್ ಕಾಲಕ್ಕಾಗುವ ಮಳೆಯ ಪ್ರಭಾವ ಕಡಿಮೆ ಆಗ್ತದೆ. ಒಂದು ಕನಿಷ್ಠ ಅಂದರೆ ಒಂದು 30ರಿಂದ 40% ಕಡಿಮೆ ಆಗಿರ್ತದೆ. ಅಂತೂ ಈಗಿನ ಋತುಮಾನ ತುಂಬ ವ್ಯತ್ಯಾಸಗಳಿದೆ, ಆದರೂ ಕೂಡ ಕಡಿಮೆ ಆಗ್ತದೆ. ಆವಾಗ ನಮಗೇನು ಅಂದರೆ, ಒಂದು 8 ಸಲಿ 10 ದಿನದಂತೆ 8 ಸಲ ನಾವು ಸಕ್ಕರೆ ನೀರು ಕೊಟ್ಟಿದ್ರೆ ಮಳೆಗಾಲದಲ್ಲಿ ಆ ಕುಟುಂಬ ಸದೃಢವಾಗಿರ್ತದೆ, ನಾಶವಾಗುವುದಿಲ್ಲ ಅಥವಾ ಪರಾರಿಯಾಗುವ ಸಾಧ್ಯತೆಗಳು ಕಡಿಮೆ. ಅಂತಹ ಕುಟುಂಬಗಳನ್ನು ನಮಗೆ ಕೂಡಲೇ ಕೃತಕ ಪಾಲಿಗೆ ನಾವು ತಯಾರು ಮಾಡಬಹುದು. ಸಹಜ ಪಾಲಾಗುವಿಕೆ ಜನವರಿಯಿಂದ ಮಾರ್ಚ್ವರೆಗೆ ಅವುಗಳ ಕಾಲ. ಅದು ನಮ್ಮ ಕುಟುಂಬ ಪಡಿಲಿಕ್ಕೆ ಬೇಕಾಗಿ, ನಮ್ಮ ಜೇನು ಕೃಷಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿ ನಾವು ಕುಟುಂಬವನ್ನು ಪಾಲು ಮಾಡಬಹುದು. ಅದು ಯಾವಾಗ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಸಮಯದಲ್ಲಿ. ಈಗ ಈ ಸಮಯದಲ್ಲಿ ನಮಗೆ ವಾಪಸ್ಸು ಪುನಃ ನಮಗೆ ಪ್ರಕೃತಿಯಲ್ಲಿ ಬೇಕಾದಂತಹ ಹೂವಿನ ಲಭ್ಯತೆಗಳು ಪ್ರಾರಂಭ ಆಗ್ತದೆ, ಮಕರಂದಗಳ ಸ್ರವಿಸುವಿಕೆ ಕೂಡ ಪ್ರಾರಂಭ ಆಗ್ತದೆ ಸಣ್ಣ ಮಟ್ಟದಲ್ಲಿ. ಅವಾಗ ಏನಾಗ್ತದೆ ಅಂದರೆ ಕುಟುಂಬಗಳು ಬೆಳವಣಿಗೆ ಹೊಂದಲಿಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ನಾವು ಕುಟುಂಬವನ್ನು ವಿಭಜನೆ ಮಾಡಿಕೊಂಡ್ರೆ ನಿಮಗೆ 40, 48, 50 ದಿನದ ಒಳಗಾಗಿ ಇನ್ನೊಂದು ಪಾಲನ್ನು ಮಾಡಲಿಕ್ಕಾಗ್ತದೆ. ಉದಾಹರಣೆಗೆ ನನ್ನ ಹತ್ರ ಒಂದು ಪೆಟ್ಟಿಗೆ ಇದೆ. ನಾನು ಆಗಸ್ಟ್ ಲಾಸ್ಟಿಗಾಗುವಾಗ ಅಥವಾ ಆಗಸ್ಟ್ ತಿಂಗಳ ಕೊನೆಗಾಗುವಾಗ ಒಳ್ಳೆಯ ಪ್ರಕೃತಿ ಚೆನ್ನಾಗಿದ್ದರೆ ಆ ಸಮಯದಲ್ಲಿ ಗಂಡು ಮೊಟ್ಟೆಗಳೆಲ್ಲ ಇರಬೇಕು, ಕೆಲವು ನಿಯಮಗಳಿದೆ. ಆ ಗಂಡು ಮೊಟ್ಟೆಗಳೆಲ್ಲ ಇದ್ದಾಗ ನಾನು ಕುಟುಂಬವನ್ನು ವಿಭಜನೆ ಮಾಡಿದರೆ ಮುಂದಿನ 48-50 ದಿನದಲ್ಲಿ ಇನ್ನೊಂದು ಪಾಲನ್ನು ಮಾಡಲಿಕ್ಕಾಗ್ತದೆ. ಹೊಸದ್ರಿಂದಲ ಹಳೇದ್ರಿಂದಲ ಎರಡರಿಂದಲೂ. ರಾಣಿ ಅದು ಕೆಲವು ವಿಧಾನಗಳಿದೆ, ಕೆಲವು ಸಂಕ್ಷಿಪ್ತವಾಗಿ ಹೇಳಬೇಕಾಗ್ತದೆ. ಅಂದರೆ ರಾಣಿ ಕೃತಕ ಪಾಲು ಮಾಡಿದ ನಂತರ 9ನೇ ದಿನಕ್ಕೆ ನಾವು ರಾಣಿ ಶೆಲ್ಲನ್ನು ನೋಡಿ ಅದರಲ್ಲಿರುವಂತಹ ಇತರ ಶೆಲ್ಲುಗಳನ್ನು ತೆಗೆದು ಅದಕ್ಕೆ ಬೇಕಾದಂತಹ ಒಂದನ್ನು ಮಾತ್ರ ಇಟ್ಟು, ಯಾಕೆಂದ್ರೆ ಒಂದು ಕುಟುಂಬಕ್ಕೆ ಒಂದೇ ರಾಣಿ. ಜೇನಿನಲ್ಲಿ ವಿಶೇಷವಾದಂಥದ್ದೇನು ಅಂದ್ರೆ ಒಂದು ಮನೆಗೆ ಒಬ್ಬರೇ ಯಜಮಾನರು, ಇಬ್ಬಿಬ್ರು ಯಜಮಾನರಿಲ್ಲ. ಹಾಗೆ ರಾಣಿ ಒಂದೇ ಇರ್ತದೆ. 2-3 ರಾಣಿಗಳು ಬಂದ್ರೆ ಕುಟುಂಬಗಳು ವಾಪಸ್ ಪುನಃ ಪಾಲಾಗುವಂತಹ ಸಾಧ್ಯತೆಗಳಿರ್ತದೆ. ಅದಕ್ಕೆ ನಮಗೆ ಬೇಕಾದ ಪಾಲಾದ ನಮಗೆ ನಷ್ಟ, ಕೃಷಿಕರಿಗೆ. ನಮಗೆ ಪಡಿಬೇಕಾದ್ದು ಒಂದೇ. ಅವಾಗ ಒಂದನ್ನು ಇಟ್ಟು ಉಳಿದ ರಾಣಿ ಶೆಲ್ಲುಗಳನ್ನು ಅಂದರೆ ರಾಣಿ ಕಣಗಳನ್ನು ತೆಗೆದು ಬೇರೆದಕ್ಕೆ ನಮಗೆ ಕೊಡ್ಲಿಕ್ಕೂ ಆಗ್ತದೆ, ಅಥವಾ ಬೇಡ ಅಂತಾದರೆ ಅದಕ್ಕೆ ಮಾತ್ರ ಇಡ್ಲಿಕ್ಕೂ ಆಗ್ತದೆ. ಹೀಗೆ ಇಟ್ಟು 14ನೇ ದಿನ ಹಳೆಯ ಪೆಟ್ಟಿಗೆಯಿಂದ ಒಂದು ನೊಣರಹಿತವಾಗಿ ಎರಿಯನ್ನು ಕೊಟ್ಟು ಅದನ್ನು ಪಾಲನೆ ಮಾಡಿದರೆ ಎರಡೂ ಕೂಡ ಸಾಮಾನ್ಯ 50ರಿಂದ 60 ದಿನಕ್ಕಾಗುವ ಇನ್ನೊಂದು ಪಾಲಿಗೆ ಬರ್ತದೆ. ಅವಾಗ ಏನು ಅಂದರೆ ನಮಗೆ ಒಂದು ಕುಟುಂಬ ಇದ್ದದ್ದು 2 ಆಯಿತು, 2 ಇದ್ದದ್ದು 4 ಆಯಿತು. ಒಂದೇ ಕುಟುಂಬದಿಂದ ಒಂದೇ ವರ್ಷಕ್ಕೆ ಆ ರೀತಿ 4 ಕುಟುಂಬವನ್ನು ನಮಗೆ ಸಹಜವಾಗಿ ಪಡೀಲಿಕ್ಕಾಗ್ತದೆ. ಹೆಚ್ಚು ಮಾಡುವವರು ಇದ್ದಾರೆ, ಇನ್ನು ಬೇರೆ ಬೇರೆ ವಿಧಾನಗಳಿದೆ. ಅದರಲ್ಲಿ ಪರಿಣಿತರಾಗಿ 2 ಫ್ರೇಮ್ ಅನ್ನು ಇಟ್ಟು ಮಾಡುವುದು ಹೀಗೆಲ್ಲ ಇದೆ. ಅದು 2ನೇ ಹಂತ ಅಥವಾ 3ನೇ ಹಂತ ಅಧ್ಯಯನದಲ್ಲಿ. ಸರಿ, ಈಗ ನಾವು ಅದನ್ನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಂತ ಆದರೆ ನೀವು ಹೇಳಿದ್ರಿ ಪಾಲ್ ಮಾಡಬೇಕಾದ ವಿಷಯದ ಬಗ್ಗೆ ಮಾತಾಡಿದ್ರಿ. ಮತ್ತೆ ಮಳೆಗಾಲದ ಸಂದರ್ಭದಲ್ಲಿ ಅದಕ್ಕೆ ಏನು ಸಕ್ಕರೆಯ ಪಾಕವನ್ನು ಕೊಡಬೇಕಾದದ್ರ ಬಗ್ಗೆ ಮಾತಾಡಿದ್ದೇವೆ. ಅದರ ನಂತರ ಯಾವ ರೀತಿಯಲ್ಲಿ ನಾವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು? ಮಳೆಗಾಲದಲ್ಲಿ ನಮಗೆ ಜೇನು ಕೃಷಿಯಲ್ಲಿ ಅತ್ಯಂತ ಹೆಚ್ಚು ಕೆಲಸ ಅಂತ ಇಲ್ಲ. ಒಂದು ಸಲ ನಾವು ವಾರಕ್ಕೆ ಒಮ್ಮೆ ಅಥವಾ 10 ದಿನಕ್ಕೊಮ್ಮೆ ಸರಿಯಾಗಿ ಪೆಟ್ಟಿಗೆಯನ್ನು ಶುಚಿಯಾಗಿ ಇಟ್ಟರೆ, ಅದಕ್ಕೆ ಕವರೆಲ್ಲ ಮಾಡಿ ನೀರೆಲ್ಲ ಬೀಳದಂತೆ ಪೆಟ್ಟಿಗೆಗೆ ಎಲ್ಲ ಇಟ್ಟರೆ ವಾರಕ್ಕೊಮ್ಮೆ ನಾವು ಅದಕ್ಕೆ ಆಹಾರವನ್ನು ಕೊಡ್ತಾ ಬಂದರೆ ಆಯಿತು. ಯಾವಾಗ ನಾವು ಕುಟುಂಬ ವಿಭಜನೆ ಮಾಡ್ತೇವೆ ಅಲ್ಲಿಂದ ನಂತರ ಕೆಲಸಗಳು ಜಾಸ್ತಿ ಆಗ್ತದೆ. ಕಾರಣ ಯಾಕೆಂದರೆ ಕುಟುಂಬ ಕಡಿಮೆ ಇದ್ದಾಗ, ಅಂದರೆ ಸಂಖ್ಯೆ ಕಡಿಮೆ ಇದ್ದಾಗ ಅಲ್ಲಿ ಕೆಲಸಗಳು ನಿಧಾನ ಇರ್ತದೆ. ಅವಾಗ ಅಲ್ಲಿ ಕಸ ತುಂಬುವಂಥದ್ದು, ರಾಣಿ ಕೋಶದಿಂದ ಅಥವಾ ಮೊಟ್ಟೆಗಳಿಂದ ಬಂದಂತಹ ಕಸಗಳಿರ್ಬೋದು, ಇದೆಲ್ಲವೂ ಅಲ್ಲೇ ಇರ್ತದೆ. ಅಂದರೆ ಅದನ್ನು ಮಾಡಲಿಕ್ಕಿರುವಂತಹ ಎಲ್ಲ ವಯೋಮಾನದ ಜೇನು ಕೆಲಸಗಾರ ನೊಣಗಳು ಅಲ್ಲಿ ಇರುವುದಿಲ್ಲ. ಅವಾಗ ಏನಾಗ್ತದೆ, ನಾವು ಅಡಿಮನೆಯನ್ನು ಕ್ಲೀನ್ ಮಾಡಬೇಕು.
ಆಮೇಲೆ ಬ್ರೂಡನ್ನೆಲ್ಲ ಸ್ವಚ್ಛ ಮಾಡಬೇಕು, ಅದನ್ನೆಲ್ಲ ನೋಡ್ತಾ ಬೇಕು. ಇಲ್ಲದಿದ್ರೆ ಏನಾಗ್ತದೆ, ಆ ಕುಟುಂಬ ಕಡಿಮೆ ಇರುವಾಗ ರೋಗಗಳು ಬರುವಂಥದ್ದು ಬೇಗ. ಆ ಕುಟುಂಬಕ್ಕೆ ಮೇಣದ ಚಿಟ್ಟೆಯಂತಹ ಸಮಸ್ಯೆಗಳಿರ್ಬೋದು, ಅಥವಾ ಬೇರೆ ಪ್ರಕೃತಿಯಲ್ಲಿರುವಂತಹ ಕಣಜದ ಕಾಟಗಳಿರ್ಬೋದು, ಇದೆಲ್ಲ ಹೆಚ್ಚಾಗಿರ್ತದೆ. ಹಾಗಾಗಿ ಏನಾಗ್ತದೆ ಅಂದರೆ ಆವಾಗ ನಾವು ಸರಿಯಾಗಿ ವಾರಕ್ಕೊಮ್ಮೆ ಅದನ್ನು ಅಡಿಮಣೆಯನ್ನು ಸ್ವಚ್ಛ ಮಾಡುವಂಥದ್ದನ್ನೆಲ್ಲ ಮಾಡ್ತಾ ಬರಬೇಕು, ಸಕ್ಕರೆ ನೀರನ್ನು ಕೊಡಬೇಕು, ಒತ್ತರಿಸುವ ಹಲಿಗೆಯನ್ನು ಕೊಡಬೇಕು. ಹೀಗೆ ಬೇರೆ ಬೇರೆ ಕೆಲಸಗಳಿದೆ ಅಲ್ಲಿ. ಅದನ್ನು ಪ್ರಾತ್ಯಕ್ಷಿಕ ಮುಖಾಂತರ ನೋಡಿದ್ರೆ ಹೆಚ್ಚು ಅನುಭವಕ್ಕೆ ಬರ್ತದೆ. ನಾವು ಮುಖತಃ ಮಾತಾಡುವುದಕ್ಕಿಂತಲೂ ಪ್ರಾತ್ಯಕ್ಷಿಕವಾಗಿ ನೋಡುವಾಗ ಹೆಚ್ಚು ನಮಗೆ ಅದರಲ್ಲಿ ಅನುಭವಗಳು ಸಿಗ್ತದೆ. ಒತ್ತರಿಸುವ ಹಲಿಗೆ ಇತ್ಯಾದಿಗಳನ್ನ ಕೊಡ್ತಾ ಬರಬೇಕು. ಆಮೇಲೆ ಸ್ಟ್ಯಾಂಡ್ ಅಲ್ಲಿ ನೀರಿರುವಂತೆ ನೋಡಬೇಕು ಕೆಳಭಾಗದಲ್ಲಿ, ಯಾಕೆಂದ್ರೆ ಇರುವೆ ಗೆದ್ದಲು ಇತ್ಯಾದಿಗಳು ಮೇಲೆ ಹತ್ತದಂತೆ ನೋಡಬೇಕು. ಹೀಗೆ ಡಿಸೆಂಬರ್ನ ಕೊನೆ ತನಕ ಒಂದು ಹಂತ. ಈ ಡಿಸೆಂಬರ್ಗೆ ಆಗುವಾಗ ನಮ್ಮ ಕುಟುಂಬ ಸಂಪೂರ್ಣವಾಗಿ ತುಂಬಿತು ಅಂತಾದ್ರೆ ನಮಗೆ ಮೇಲಿನ ಭಾಗಕ್ಕೆ ಕಟ್ಟಿಕೊಡುವಂತಹ ಕೆಲಸಗಳು ಬರ್ತದೆ. ಯಾಕೆಂದ್ರೆ ನಮಗೆ ಹನಿ ಚೇಂಬರಿಗೆ ಎಲ್ಲ 8 ಫ್ರೇಮ್ಗಳು ಇರ್ತದಲ್ಲ, ಆ 8 ಫ್ರೇಮ್ಗಳಿಗೆ ನಾವು ಕೃತಕ ಮೇಣದ ಹಾಳೆ ಇರ್ಬೋದು, ಅಥವಾ ಈ ಕೆಳಗಿನ ಪೆಟ್ಟಿಗೆಯಿಂದಲೇ ತೆಗೆದುಕೊಡುವಂತಹ ಮೇಣದ ಹಟ್ಟು ಇರ್ಬೋದು, ಅದನ್ನು ಕಟ್ಟಿಕೊಡುವಂತಹ ಕೆಲಸಗಳು. ಆಮೇಲೆ ಸಣ್ಣ ಪೆಟ್ಟಿಗೆಯನ್ನು ನೀವು ಸಾಕ್ತಾ ಇದ್ರೆ, ಅಥವಾ 8 ಪೆಟ್ಟಿಗೆ ಇರಲಿ, ನೀವು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕುಟುಂಬವನ್ನ ಒಂದ್ಸಲ ವೀಕ್ಷಣೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಹೊಸತಾಗಿ ಆ ಕುಟುಂಬ ಪಲಾಯನ ಆಗ್ಲಿಕ್ಕೆ ಅಥವಾ ರಾಣಿಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ನೋಡಬೇಕು. ಕಾರಣ ಯಾಕೆಂದ್ರೆ ಇಲ್ಲ ಅಂತಾದ್ರೆ ಕೆಲವರಿಗೆ ತುಂಬಾ ಜನರ ಸಮಸ್ಯೆ ಏನಾಗ್ತದೆ ಅಂದ್ರೆ, ಒಂದು ಮೊದಲ ಪ್ರಾರಂಭದ ಜೇನನ್ನ ತೆಗೆದಿರ್ತಾರೆ, 2ನೇ ಹಂತಕ್ಕಾಗೋ ಹೇಳ್ತಾರೆ ನಮ್ಗೆ ಈ ಸಲ ಜೇನಿಲ್ಲ, ಪರ್ಯಾರಿ ಆಯಿತು, ಅಥವಾ ಕೆಲಸವೇ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ, 1ನೇ ಕಾರಣ ಪರಿಸರದಲ್ಲಿ ಆಹಾರ ಕಡಿಮೆ ಆಗುವಂಥದ್ದು, 2ನೇದ್ದೇನು ಅಂದ್ರೆ ಪ್ರಾಣಿ ಇನ್ನೊಂದು ಬಂದು ಅದು ಪಲಾಯನ ಆಗಿರ್ಬೋದು. ಹೀಗೆ ಅದನ್ನೆಲ್ಲ ನಾವು ನೋಡ್ತಾ ಬೇಕು. ಅಂತೂ ಪ್ರಾರಂಭ ಒಂದು ಜೂನಿಂದ ಆಗಸ್ಟ್ ವರೆಗೆ ಸ್ವಲ್ಪ ಕಡಿಮೆ ಕೆಲಸ ಇದ್ರೂ ಕೂಡ, ಅದರ ನಂತರ ಕನಿಷ್ಠ 10 ಪೆಟ್ಟಿಗೆ ಇದ್ರೆ ವಾರಕ್ಕೆ ಒಮ್ಮೆ ಆದ್ರೂ ನಾವು ಅದನ್ನ ನೋಡ್ತಾ ಬರಬೇಕಾಗ್ತದೆ. ಎಲ್ಲಾ ಪೆಟ್ಟಿಗೆಯನ್ನು ಕೂಡ ನಾವು ವೀಕ್ಷಣೆ ಮಾಡಿ ಅದನ್ನು ನೋಡಿ ಪರೀಕ್ಷಿಸಿ ಬರಬೇಕಾಗ್ತದೆ. ಈಗ ಜೇನು ಎಷ್ಟು ಸಲ ತೆಗಿಬಹುದು? ಅದಕ್ಕೆ ಇಂತಿಷ್ಟು ಅಂತ ನೇರವಾಗಿ ಹೇಳದಿದ್ರೂ ಕೂಡ ನಮ್ಮ ಪ್ರದೇಶದಕ್ಕೆ ಅನುಗುಣವಾಗಿ ಇರುವಂಥದ್ದು. ಕಾರಣ ಯಾಕೆಂದರೆ ಜೇನು ಸಿಗುವಂಥದ್ದು, ಜೇನಿನ ಬಣ್ಣ, ಜೇನಿನ ರುಚಿ, ಜೇನಿನ ದಪ್ಪ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ಒಳ್ಳೆಯ ಆಹಾರದ ಲಭ್ಯತೆ ಇರುವಂತಹ, ಮಕರಂದ ಇರುವಂತಹ ಜಾಗ ಅಂತ ಆದರೆ ಅತ್ಯಂತ ಅಂದರೆ 4 ರಿಂದ 5 ಸಲವೂ ಕೂಡ ತೆಗಿಲಿಕ್ಕಾಗ್ತದೆ. ಪ್ರಾರಂಭದಲ್ಲಿ 10 ದಿನ 12 ದಿನಕ್ಕೆ ಜೇನು ನಮಗೆ ತೆಗೆಯುವಂತಹ ಸ್ಥಿತಿಗೆ ಬರ್ತದೆ. ಆಮೇಲೆ 15 ದಿನಕ್ಕಾಗ್ತದೆ, ಆಮೇಲೆ 20 ದಿನಕ್ಕೊಮ್ಮೆ ತೆಗಿಲಿಕ್ಕಾಗ್ತದೆ, ಆಮೇಲೆ 1 ತಿಂಗಳಾಗುವ ಸಾಧ್ಯತೆಯೂ ಕೂಡ ಇದೆ, ಕೊನೆಗಾಗುವಾಗ, ಮೇ ತಿಂಗಳಿಗಾಗುವಾಗ. ಕಾರಣ ಯಾಕೆಂದ್ರೆ ಹೂವಿನ ಮಕರಂದದ ಲಭ್ಯತೆ ಕಡಿಮೆ ಆಗ್ತಾ ಬರ್ತದೆ. ಆವಾಗ ನಮಗೆ ಜೇನು ತೆಗೆಯುವಂತಹ ಸಮಯವು ದೂರ ಆಗ್ತದೆ, ಅಂದ್ರೆ ಹೆಚ್ಚು ದಿನಗಳು ಬೇಕಾಗ್ತದೆ ಪರಿಪಕ್ವತೆಯಾಗಿ ಜೇನಾಗಿ ಸಿಗ್ಬೇಕಾದ್ರೆ. ಪ್ರಾರಂಭದಲ್ಲಿ ಬೇಗ ಬೇಗ ಆಗ್ತದೆ ಕೆಲಸಗಳು. ಹಾಗಾಗಿ ಕನಿಷ್ಠ ಪಕ್ಷ 3 ಸಲವಂತೂ ನಾವು ಜೇನನ್ನ ಪಡಿಬಹುದು. ಎಷ್ಟು ಜೇನು ಸಿಗಬಹುದು? ಅದರ ಮೇಲೆ ಸೂಪರ್ಗಳನ್ನು ಕೊಡ್ತಾ ಹೋಗುವಂತಹ ಪರಿಸ್ಥಿತಿ ಬಂದ್ರೆ, ಅಂದ್ರೆ ಅಷ್ಟು ಜೇನು ಕುಟುಂಬ ವೃದ್ಧಿಯಾಗಿದ್ರೆ ನಮಗೆ ಒಂದು ಪೆಟ್ಟಿಗೆಯಿಂದ ಸರಾಸರಿ 10 kg ನಾವು ಜೇನನ್ನು ವರ್ಷಕ್ಕೆ ಪಡಿಲಿಕ್ಕಾಗ್ತದೆ. ಒಂದು ಸಲ ನಾವು ತೆಗೆಯುವುದು ಅಂತಾದ್ರೆ 8 ಫ್ರೇಮ್ಗಳಿಂದ 2 kg ಜೇನನ್ನು ನಾವು ತೆಗಿಲಿಕ್ಕೆ ಆಗ್ತದೆ. ಹಾಗೆ ಈಗ ಜೇನಿನ ಹುಳಗಳು ಒಂದೇ ತರವ, ಅದರಲ್ಲೇನಾದರೂ ತಳಿಗಳು ಅಂತ ಉಂಟಾ? ಇದೆ, ತುಂಬಾ ತಳಿಗಳಿದೆ. ಅದರಲ್ಲಿ ಕಪ್ಪು ತಳಿ ಇದೆ, ಸ್ವಲ್ಪ ಕೆಂಚಿನ ತಳಿಗಳಿದೆ, ಅಂದ್ರೆ ಶೀಘ್ರ ಕೋಪ ಇರುವಂತಹ ತಳಿಗಳಿದೆ. ನಮ್ಮ ತುಳುವಿನ ಭಾಷೆಯಲ್ಲಿ ಹೇಳುತ್ತಿದ್ರೆ ಬೇರೆ ಬೇರೆ ಹೆಸರುಗಳಿದೆ, ಕರಿತೊಡ್ಡೆ, ಹೀಗೆ ಬೇರೆ ಬೇರೆ ಇದೆ, ಇಲ್ಲ ಅಂತಿಲ್ಲ. ಮತ್ತೆ ಅದರಲ್ಲಿ ಅಗ್ರೆಸಿವ್ ಇರುವಂತಹ ಕುಟುಂಬಗಳಿದೆ, ಅಥವಾ ಶಾಂತ ಸ್ವಭಾವದ ಕುಟುಂಬಗಳು ಕೂಡ ಇದೆ. ಎಲ್ಲಾ ರೀತಿಯ ಕುಟುಂಬಗಳು ಇದೆ. ಕೆಲವು ಕುಟುಂಬಗಳು ಕೆಲಸವನ್ನೇ ಮಾಡುವುದಿಲ್ಲ, ಕುಟುಂಬಗಳು ಚೆನ್ನಾಗಿರ್ತದೆ, ಜೇನನ್ನೇ ಮಾಡುವುದಿಲ್ಲ, ಈ ರೀತಿಯ ಕುಟುಂಬಗಳು ಕೂಡ ಇರ್ತದೆ, ಇಲ್ಲ ಅಂತಿಲ್ಲ. ನಾವು ಅದನ್ನು ನೋಡಿಕೊಂಡು ಮುಂದಿನ ವರ್ಷ ಜೇನು ಕೃಷಿ ಮಾಡುವಾಗ ಯಾವ ಕುಟುಂಬ ನಮಗೆ ಹೆಚ್ಚು ಜೇನನ್ನ ಕೊಟ್ಟಿದೆ ಆ ಕುಟುಂಬವನ್ನು ವೃದ್ಧಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅವಾಗ ನಮಗೆ ಮುಂದಿನ ವರ್ಷಕ್ಕೆ ಆಗುವಾಗ ಒಳ್ಳೆಯ ಜೇನನ್ನ ಪಡೀಲಿಕ್ಕೆ ತಳಿಯನ್ನ ವೃದ್ಧಿಯನ್ನ ಮಾಡುವಂಥದ್ದು ಸರಿಯಾದ ಕ್ರಮ. ಅದು ಈ ಜೇನಿನ ಹೊಸತಾಗಿ ಯಾವುದಾದ್ರೂ ಕೂಡ ಕೃಷಿಯನ್ನ ಮಾಡ್ತಾ ಇರುವವರು ನೀವು ಸಲಹೆಗಳನ್ನು ನೀಡ್ತೀರಾ? ಹೌದು, ಅಂದ್ರೆ ನನ್ನ ಫಾರ್ಮಲ್ಲೂ ಕೂಡ ನಾನು ಜೇನು ಕೃಷಿ ಕುಟುಂಬವನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಜೇನು ಕೃಷಿಕರಿಗೆ ಪರಿಣತಿಗೆ ಬೇಕಾಗಿ ಅವರಿಗೆ ಬೇಕಾದಂಥ ಪ್ರಾತ್ಯಕ್ಷಿಕೆಗಳನ್ನು ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ನಾನೂ ಮಾಡ್ತೇನೆ. ಕೆಲವು ಸಂಘ ಸಂಸ್ಥೆಗಳ ಸಹಾಯದಿಂದವೂ ಕೂಡ ನಮ್ಮಲ್ಲಿ 2 ದಿನ 3 ದಿನದ ಪ್ರೋಗ್ರಾಮ್ಗಳು ನಡೆಯುವಂಥದ್ದಿದೆ. ಇನ್ನು ಬೆಳ್ತಂಗಡಿ ತಾಲೂಕು ತೋಟಗಾರಿಕಾ ಇಲಾಖೆಯವರ ಯಾವುದಾದ್ರೂ ಜೇನು ಕೃಷಿ ತರಬೇತಿ ಕಾರ್ಯಕ್ರಮಗಳಿದ್ರೆ ಅಲ್ಲೂ ಕೂಡ ನಾನು ಹೋಗಿ ಪ್ರಾತ್ಯಕ್ಷಿಕೆಗಳನ್ನು ಕೊಡುವಂಥದ್ದು, ಪಾಠವನ್ನು ಮಾಡುವಂಥದ್ದು ಮಾಡ್ತೇನೆ. ಬೆಳ್ತಂಗಡಿ ತಾಲೂಕು ಕೃಷಿ ಕೇಂದ್ರ, ಜಿಲ್ಲಾ ಕೃಷಿ ಕೇಂದ್ರದಲ್ಲಿಯೂ ಕೂಡ ತಿಂಗಳಲ್ಲಿ 1 ಅಥವಾ 2 ದಿನಗಳ ಜೇನು ಕೃಷಿ ತರಬೇತಿಗಳನ್ನೆಲ್ಲ ನಾನು ಕೊಡ್ತಾ ಇರ್ತೇನೆ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? 7411679783. ಇನ್ನೊಮ್ಮೆ ಹೇಳ್ತೇನೆ, 7411679783.
ಶ್ಯಾಮ್ ಸುಂದರ್ ಭಟ್ರೆ, ಈ ಜೇನಿನ ಕೃಷಿಯ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.